as you all know students, we have provided passing package materials which contain sure short questions. Definitely you are going to score about 60 out of 100. Now let me start chapter first, introduction. According to blueprint, if you consider the first chapter, introduction, has got the weightage of 8 marks. In 8 marks, 1 marks 2 questions, 2 marks 1 questions, and 4 marks 1 questions. Okay students, ಈ ಒಂದು ಲೆಸನ್ ಇಂದ ನಮಗೆ ಟೋಟಲ್ ಆಗಿ 8 ಮಾರ್ಕ್ಸ್ ಗೆ ಬ್ಲೂ ಪ್ರಿಂಟ್ ನ ಪ್ರಕಾರ 8 ಮಾರ್ಕ್ಸ್ ಬರುವಂತದ್ದು. ಓಕೆ, ನೌ ವಿ ವಿಲ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಈ ಒಂದು ಚಾಪ್ಟರ್ ಇಂದ ಬರುವಂತಹ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಇರುವಂತದ್ದು. ಓಕೆ, ಫಸ್ಟ್ ಫ್ರಮ್ 1 ಮಾರ್ಕ್ಸ್ ಕ್ವೆಶ್ಚನ್ಸ್. We will start the 1 marks questions. 1 marks ಸಂಬಂಧಪಟ್ಟಂತಹ ಕ್ವೆಶ್ಚನ್ಸ್ ಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡುವ. Okay, first choose the correct answer. Each question carries 1 mark. Choose the correct answer. Each question carries 1 mark. Okay, ಇಲ್ಲಿ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕು. ಪ್ರತಿಯೊಂದು ಕ್ವೆಶ್ಚನ್ ಕೂಡ 1 ಅಂಕಗಳನ್ನು ಇಲ್ಲಿ ನಾವು ಗಮನಿಸಬಹುದು. The scarce resources of an economy have competing usages, single usages, unlimited usages, none of the above. Okay, scarce resources of an economy. Okay, ಒಂದು ಸಂಪನ್ಮೂಲಗಳ ಕೊರತೆಯು ಯಾವಾಗ ಒಂದು ದೇಶದಲ್ಲಿ ಉಂಟಾಗಲಿಕ್ಕೆ ಸಾಧ್ಯತೆ ಉಂಟು ಅಥವಾ ಒಂದು ಎಕಾನಮಿ ಅಂತ ಹೇಳಿದ್ರೆ ಇಲ್ಲಿ ಯಾವುದಂತ ನಾವು ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ರೆ ಯಾವುದೇ ಒಂದು ದೇಶ. ಒಂದು ಕಂಟ್ರಿಯಲ್ಲಿ ಯಾವ ರೀತಿಯಲ್ಲಿ ಸ್ಕ್ಯಾರ್ಸ್ ರಿಸೋರ್ಸಸ್ ಸಂಪನ್ಮೂಲಗಳ ಕೊರತೆ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಕಾಂಪಿಟಿಂಗ್ ಯೂಸೇಜಸ್, ಅಲ್ಲಿ ಆ ಸಂಪನ್ಮೂಲಗಳ ಬಳಕೆ ಜಾಸ್ತಿ ಆಗ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಸ್ಕ್ಯಾರ್ಸ್ ರಿಸೋರ್ಸಸ್ ಉಂಟಾಗಲಿಕ್ಕೆ ಅಥವಾ ಸಂಪನ್ಮೂಲಗಳ ಕೊರತೆ ಉಂಟಾಗಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಕರೆಕ್ಟ್ ಆನ್ಸರ್ ಇಸ್ ಕಾಂಪಿಟಿಂಗ್ ಯೂಸೇಜಸ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಮ್ಯಾಕ್ರೋ ಎಕನಾಮಿಕ್ ವೇರಿಯೇಬಲ್? Which of the following is a macroeconomic variable? Individual demand, aggregate demand, firm's output, price of a good. Okay, individual demand, firm's output, price of a good. Okay, these are the microeconomic variable. Okay, these are the microeconomic variable. ಇದೆಲ್ಲವೂ ಕೂಡ ಒಂದು ಮೈಕ್ರೋ ಎಕನಾಮಿಕ್ ವೇರಿಯೇಬಲ್ ಗೆ ರಿಲೇಟೆಡ್ ಆದಂತಹ ಪಾಯಿಂಟ್ಸ್ ಗಳು. ಇಲ್ಲಿ ಕರೆಕ್ಟ್ ಆದಂತಹ ಆನ್ಸರ್ ಈಸ್ ಅಗ್ರಿಗೇಟ್ ಡಿಮಾಂಡ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಮ್ಯಾಕ್ರೋ ಎಕನಾಮಿಕ್ ವೇರಿಯೇಬಲ್? ಅಗ್ರಿಗೇಟ್ ಡಿಮಾಂಡ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, fill in the blanks. Each question carries 1 marks. Scarcity of resources gives rise to dash. ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಕೊರತೆಯು ಯಾವುದನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಓಕೆ, ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೈಸ್ ಟು ಪ್ರಾಬ್ಲಮ್ ಆಫ್ ಚಾಯ್ಸ್. ಪ್ರಾಬ್ಲಮ್ ಆಫ್ ಚಾಯ್ಸ್, ಒಂದು ಸಮಸ್ಯೆ, ಆಯ್ಕೆಯ ಸಮಸ್ಯೆಯು ಕೂಡ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಆಗ್ತಾ ಹೋಗುವಂತಹದ್ದು ಅಂತ ಕೂಡ ಅಲ್ಲಿ ನಾವು ನೋಡ್ಬೋದು. ಜಾಸ್ತಿ ಅಲ್ಲಿ ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್, ನಿಮಗೆ ಬೇಕಾದಷ್ಟು ಸಂಪನ್ಮೂಲಗಳು ಇಲ್ಲದಿದ್ರೆ ಅಲ್ಲಿ ನಮ್ಗೆ ಏನಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನಮಗೆ ಆಯ್ಕೆಯ ಕೊರತೆ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್ ರೈಸ್ ಟು, ಯಾವುದೇ ಒಂದು ಕಂಟ್ರಿಯಲ್ಲಿ ಅಲ್ಲಿ ಬೇಕಾದಷ್ಟು ಸಂಪನ್ಮೂಲಗಳು ಇಲ್ಲ ಅಂತ ಹೇಳಿದ್ರೆ ಅಲ್ಲಿರುವಂತಹ ಜನರಿಗೆ ಯಾವುದೇ ರೀತಿಯಂತ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಫ್ ಚಾಯ್ಸ್, ಒಂದು ಆಯ್ಕೆಯ ಸಮಸ್ಯೆಯು ಜಾಸ್ತಿ ಆಗ್ತಾ ಹೋಗುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇನ್ ಎ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ all important decisions are made by dash. Okay, in a centrally planned economy all important decisions are made by government. Okay, ಈ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ, ಓಕೆ, ಆಲ್ರೆಡಿ ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ಎರಡು ರೀತಿಯಂತಹ ಒಂದು ಟೈಪ್ಸ್ ಗಳನ್ನು ನಾವು ನೋಡಿರ್ತೇವೆ ಆಲ್ರೆಡಿ. ಯಾವುದೆಲ್ಲ ಅಂತ ಹೇಳಿದ್ರೆ ಒಂದು ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ ಅಂಡ್ ನೆಕ್ಸ್ಟ್ ಇನ್ನೊಂದು ಏನ್ ನೋಡುವ ಅಂತ ಹೇಳಿದ್ರೆ ಕ್ಯಾಪಿಟಲಿಸ್ಟ್ ಎಕಾನಮಿ, ಇನ್ನೊಂದು ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿ ನೋಡ್ಬಿಟ್ಟಿರ್ತೀವಿ. ಇಲ್ಲಿ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ, ಆಲ್ ಎಕನಾಮಿಕ್ ಡಿಸಿಷನ್ಸ್ ಆರ್ ದ ಆಲ್ ಎಕನಾಮಿ
ಆಲ್ ದ ಇಂಪಾರ್ಟೆಂಟ್ ಡಿಸಿಷನ್ಸ್, ಎಲ್ಲಾ ರೀತಿಯಂತಹ ಒಂದು ಡಿಸಿಷನ್ಸ್ ಗಳನ್ನು ಯಾರು ತಗೊಳ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂತ ಕೂಡ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೇಮ್ ಅದೇ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ರಷ್ಯಾ ಅಂಡ್ ಚೈನಾ. ಇಲ್ಲಿ ಯಾರು ಎಲ್ಲಾ ರೀತಿಯಂತಹ ಒಂದು ಡಿಸಿಷನ್ಗಳನ್ನು ಯಾರು ತಗೊಳ್ತಾರೆ ಅಂತ ಹೇಳಿದ್ರೆ ಸರ್ಕಾರವೇ ತಗೊಳ್ಳುವಂಥದ್ದು. ಓಕೆ, ಸಪೋಸ್ ಈಗ ಇಂಡಿಯಾದಲ್ಲಿ ಯಾವುದು ನಾವು ನೋಡಬಹುದು ಅಂತ ಹೇಳಿದ್ರೆ ಮಿಕ್ಸ್ಡ್ ಎಕಾನಮಿ. ಓಕೆ, ಬೋತ್ ಎಕ್ಸಿಸ್ಟೆನ್ಸ್ ಬೈ ದಿ ಗವರ್ಮೆಂಟ್ ಸೆಕ್ಟರ್ ಅಂಡ್ ಪ್ರೈವೇಟ್ ಸೆಕ್ಟರ್ಸ್. ಅಲ್ಲಿ ಪ್ರೈವೇಟ್ ಸೆಕ್ಟರ್ ಮತ್ತು ಗವರ್ಮೆಂಟ್ ಸೆಕ್ಟರ್ಸ್ ಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಆದ್ರಿಂದಾಗಿ ಇಲ್ಲಿ ಯಾರು ನೋಡ್ಬೋದು ಅಂತ ಹೇಳಿದ್ರೆ ಎಲ್ಲರೂ ಕೆಲವೊಂದು ಡಿಸಿಷನ್ಸ್ ಗಳನ್ನು ಗವರ್ಮೆಂಟ್, ಕೆಲವೊಂದು ಡಿಸಿಷನ್ಸ್ ಗಳನ್ನು ಪ್ರೈವೇಟ್ ಸೆಕ್ಟರ್ ಗಳು ಕೂಡ ತಗೊಳ್ಳುವಂತಹದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಓಕೆ, ನೆಕ್ಸ್ಟ್ ಆನ್ಸರ್ ದಿ ಫಾಲೋವಿಂಗ್ ಕ್ವೆಶ್ಚನ್ಸ್ ಇನ್ ಎ ಸೆಂಟೆನ್ಸ್ ಆರ್ ವರ್ಡ್. ಈಚ್ ಕ್ವೆಶ್ಚನ್ಸ್ ಕ್ಯಾರೀಸ್ 1 marks. ಒಂದೊಂದು ಪ್ರತಿಯೊಂದು ಕ್ವಶನ್ ಕೂಡ ಒಂದೊಂದು ಸೆಂಟೆನ್ಸ್ ಅಷ್ಟು ಆನ್ಸರ್ಸ್ ಬರೀಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಏನಾಗಲಿಕ್ಕೆ ಸಾಧ್ಯ ಉಂಟು, ಒಂದು ಕ್ವಶನ್ಗೆ 1 ಮಾರ್ಕ್ ಅನ್ನು ಇಲ್ಲಿ ನಾವು ಗಮನಿಸಬಹುದು. ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್? ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್? ಆಲ್ರೆಡಿ ಕ್ವಶನ್ಸ್ ಏನಾಗ್ತಾ ಬರುತ್ತದೆ ಅಂತ ಹೇಳಿದ್ರೆ ಇಲ್ಲಿ ರಿಪೀಟೆಡ್ ಆಗ್ತಾ ಬರುವಂತದ್ದು. ನೀವು ಯಾವ ರೀತಿಯಲ್ಲಿ ಬರೀಬಹುದು ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ an economic problem arises because of limited resources and unlimited wants and alternative uses of the resources. Okay, students, ಇಲ್ಲಿ ಏನು ನೋಡಬಹುದು ಅಂತ ಹೇಳಿದ್ರೆ ಎಕನಾಮಿಕ್ ಪ್ರಾಬ್ಲಮ್, ವೈ ಡಸ್ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್? ಒಂದು ಪ್ರಾಬ್ಲಮ್ ಆಫ್ ಚಾಯ್ಸ್ ಅಥವಾ ಒಂದು ಸಮಸ್ಯೆಯ ಆಯ್ಕೆಯ ಅಥವಾ ಆಯ್ಕೆಯ ಸಮಸ್ಯೆಯು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ನಾವು ಕ್ವಶನ್ ಇರುವಂತದ್ದು. ಯಾಕಂತ ಹೇಳಿದ್ರೆ ಬಿಕಾಸ್ economic problem arises because of limited resources and unlimited wants and alternative uses of resources. ಮನುಷ್ಯನ ಆಸೆಗಳು ಏನಾಗ್ತಾ ಹೋಗ್ತವೆ ಅಂತ ಹೇಳಿದ್ರೆ ಇಸ್ ಎ ಅಪರಿಮಿತವಾಗಿರುವಂಥದ್ದು ಅಥವಾ ಅನ್ಲಿಮಿಟೆಡ್ ಆಗಿರುವಂಥದ್ದು. ದಟ್ಸ್ ವೈ ಅವನಿಗೆ ಇರುವಂತಹ ಅವನ ಜೊತೆ ಇರುವಂತಹ ರಿಸೋರ್ಸಸ್ಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಲಿಮಿಟೆಡ್ ಆಗಿರುವಂಥದ್ದು. ದಟ್ಸ್ ವೈ ಎಕನಾಮಿಕ್ ಪ್ರಾಬ್ಲಮ್ ಆಫ್ ಚಾಯ್ಸ್ arises. To allocate the limited resources to satisfy unlimited wants, the problem of choice arises. Okay, to allocate the limited resources, ಅಲ್ಲಿ ಸಂಪನ್ಮೂಲಗಳ ಕ್ರೋಢೀಕರಣ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಲಿಮಿಟೆಡ್ ಆಗಿರುವಂಥದ್ದು. ಬಟ್ ಸ್ಯಾಟಿಸ್ಫೈ ಅನ್ಲಿಮಿಟೆಡ್ ವಾಂಟ್ಸ್, ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್. ಅವನಿಗೆ ಲಿಮಿಟೆಡ್ ರಿಸೋರ್ಸಸ್ ಗಳನ್ನು ಯೂಸ್ ಮಾಡಿಕೊಂಡು ಏನ್ ಮಾಡ್ಬೇಕಂತ ಹೇಳಿದ್ರೆ ಸ್ಯಾಟಿಸ್ಫೈ ಮಾಡ್ಬೇಕಾಗತ್ತೆ. ದಟ್ಸ್ ವೈ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಸ್. ಅದರಿಂದಾಗಿ ಇಲ್ಲಿ ಒಂದು ಆರ್ಥಿಕತೆಯಲ್ಲಿ ಏನಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಯಾವುದೇ ಒಂದು ಕಂಟ್ರಿಯಲ್ಲಿ ಆರ್ಥಿಕವಾದಂತಹ ಒಂದು ಆಯ್ಕೆ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಓಕೆ, ನೆಕ್ಸ್ಟ್ ಕ್ವಶನ್. ಗಿವ್ ದಿ ಮೀನಿಂಗ್ ಆಫ್ ಮೈಕ್ರೋ ಇಕನಾಮಿಕ್ಸ್. ಗಿವ್ ದಿ ಮೀನಿಂಗ್ ಆಫ್ ಮೈಕ್ರೋ ಇಕನಾಮಿಕ್ಸ್. ಓಕೆ, microeconomics is the study of the economic actions of individuals and small groups of individuals. Okay, microeconomics is the study of the economic actions of the individuals and small group of individuals. Microeconomics ಅಂತ ಹೇಳಿದ್ರೆ ಏನು? ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ it studies the small group of individuals. ಒಂದು ಸಣ್ಣದಂತ ಒಂದು ಯೂನಿಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದು ನೋಡುವ ಅಂತ ಹೇಳಿದ್ರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಸ್ಟಡಿ ಆಫ್ ಎ ಕನ್ಸ್ಯೂಮರ್ ಬಿಹೇವಿಯರ್. ಒಬ್ಬ ಕನ್ಸ್ಯೂಮರ್ ನ ಬಗ್ಗೆ ಇಲ್ಲಿ ಸ್ಟಡಿ ಮಾಡುವಂಥದ್ದು ಇರ್ಬೋದು, ಡಿಮಾಂಡ್ ಇರ್ಬೋದು, ಸಪ್ಲೈ ಇರ್ಬೋದು, ವೇಜಸ್ ಇರ್ಬೋದು. ಈ ರೀತಿಯಾಗಿ ಸಿಂಗಲ್ ಯೂನಿಟ್ಸ್ ನ ಬಗ್ಗೆ ಇಲ್ಲಿ ಏನ್ ಮಾಡೋದು ಅಂತ ಹೇಳಿದ್ರೆ ಸ್ಟಡಿ ಮಾಡುವಂಥದ್ದನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳುವಂಥದ್ದು. ಮೈಕ್ರೋ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ದಿ economic actions of individuals and a small group of individuals. Okay, next questions. Next, answer the following in 4 sentences. Each question carries 2 marks. Okay, answer the following in 4 sentences. Each question carries 2 marks. ಇಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ 2 marks ಇರುವಂತದ್ದು. ಅದೇ ರೀತಿಯಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ 4 sentences ಆನ್ಸರ್ ಇರಬೇಕಾಗುತ್ತೆ. ಇಲ್ಲಿ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಕ್ವಶನ್ ಮೆನ್ಷನ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಇಕಾನಮಿ. ಜಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅಂತ ಹೇಳಿದ್ರೆ ಮೆನ್ಷನ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ. ಅವಾಗ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ ಗಳಿದ್ದಾವೆ ಎಂಬುದನ್ನು ಜಸ್ಟ್ ಪಾಯಿಂಟ್ ಗಳನ್ನು ನೀವು ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ.
Okay, central problems of an economy as follows. A, what goods are to be produced and in what quantities? B, how the goods are to be produced. C, for whom the goods are to be produced. Okay, there are the main three central problems of an economy. More written central problems nodabodu. What goods are to be produced and in what quantities. Okay, ಯಾವ ಕಮೋಡಿಟೀಸ್. ಓಕೆ, ಅದನ್ನು ಬ್ರೀಫ್ ಆಗಿ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಾವು ಡಿಸ್ಕಷನ್ ಮಾಡುವ. ಇಲ್ಲಿ ಜಸ್ಟ್ ಒಂದು ಸಿಂಪಲ್ ಆಗಿ ಏನಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಈ ರೀತಿಯಂತ ಕ್ವಶನ್ ಬಂದ್ರೆ, ಸಪೋಸ್ ಈ ರೀತಿಯ ಕ್ವಶನ್ ಬಂದ್ರೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬಹುದು ಅಂತ ಹೇಳಿ ಇಲ್ಲಿ ನಾವು ನೋಡುವಂಥದ್ದು. ಓಕೆ, ಯಾವ ಗೂಡ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂಡ್ ಇನ್ ವಾಟ್ ಕ್ವಾಂಟಿಟೀಸ್, ಯಾವ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಹೌ ದ ಗೂಡ್ಸ್ ಆರ್ ಟು ಬಿ ಪ್ರೊಡ್ಯೂಸ್ಡ್. ಓಕೆ, how the goods are to be, ಯಾವ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು, whether to labor intensive technique, whether to capital intensive technique. Okay, and next for whom the goods are to be produced, ಎಲ್ಲಿ ನಾವು ಗೂಡ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು. ಈ ರೀತಿಯಂತ ಪಾಯಿಂಟ್ ಜಸ್ಟ್ ನೀವು ಇಲ್ಲಿ ಏನು ಮಾಡಬಹುದು ಅಂತ ಹೇಳಿದ್ರೆ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. Okay, ನೆಕ್ಸ್ಟ್ ಕ್ವಶನ್. Okay, distinguish between micro and macro economics. Distinguish between micro and macro economics. Okay, ಇಲ್ಲಿ 2 marks ಗೆ ಬಂದ ಕ್ವಶನ್. ಆದ ಕಾರಣ ನೀವು ಜಸ್ಟ್ ಏನಂತ ಹೇಳಿದ್ರೆ ಟು ಡಿಫರೆನ್ಸಸ್ ಗಳನ್ನು ನೀವು ಇಲ್ಲಿ ಬರೆದ್ರೆ ಸಾಕು. ಎರಡು ಡಿಫರೆನ್ಸಸ್ ಗಳನ್ನು ನೀವು ಮೆನ್ಷನ್ ಮಾಡಿ. Okay, first the micro and the macro economics are distinguished on the following grounds. ಈ ಎರಡು ಗ್ರೌಂಡ್ಸ್ ಗಳಲ್ಲಿ ಇಲ್ಲಿ ಎರಡು ರೀತಿಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕ್ಲಾಸಿಫೈಡ್ ಮಾಡ್ತಾರೆ ಆನ್ ದಿ ಬೇಸಿಸ್ ಆಫ್ ದಿ ಸ್ಕೋಪ್ and next method of study. ಇಲ್ಲಿ ಮೈಕ್ರೋ ಅಂಡ್ ಮ್ಯಾಕ್ರೋ ಗೆ ಇರುವಂತ ಒಂದು ಸ್ಕೋಪ್ and next what is the method of the study of the micro, both the ಮೈಕ್ರೋ ಅಂಡ್ ಮ್ಯಾಕ್ರೋ ಮತ್ತು ಮೈಕ್ರೋ ಗೆ ಇರುವಂತ ಡಿಫರೆನ್ಸಸ್ ಗಳು ಯಾವ ರೀತಿಯಲ್ಲಿ ಇದೆ ಎಂಬುದನ್ನು ಇಲ್ಲಿ ಹೇಳಿರುವಂತದ್ದು. ಫಸ್ಟ್ ಸ್ಕೋಪ್. ಮೈಕ್ರೋ ಎಕನಾಮಿಕ್ಸ್ ಸ್ಟಡಿ ಇನ್ ಇಂಡಿವಿಜುವಲ್ ಯೂನಿಟ್ಸ್, so its scope is narrow. Okay, microeconomics study in individual units, so its scope is narrow. ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೇನೆ ಅಂತ ಹೇಳಿದ್ರೆ it is the study of individual units. Okay, individual units ಅನ್ನು ಇದು ಮಾಡ್ತಾ ಅಂತ ಹೇಳಿದ್ರೆ ಸ್ಟಡಿ ಮಾಡುವಂತದ್ದು. Okay, that's why its scope is narrow. Okay, ಆದ್ರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇದರ ಒಂದು ವ್ಯಾಪ್ತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಸಣ್ಣದಾಗಿರುವಂತದ್ದು ಎಂಬುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. Okay, for example, microeconomics, it is study about the single units, the individual units, for example, firms, and then consumer behavior, demand, supply, wages, and next individual income. Okay, these types ಈ ರೀತಿಯಲ್ಲಿ ಸ್ಟಡಿ ಮಾಡುವಂತದ್ದು. And next macroeconomics study in aggregates, so its scope is wider. Okay, macroeconomics ಸ್ಟಡಿ ಇನ್ ಎ ಅಗ್ರಿಗೇಟ್ಸ್. ಇದು ವಿಶಾಲವಾಗಿ ಅಥವಾ ಇದರ ಅಗ್ರಿಗೇಟ್ ಅಥವಾ ಟೋಟಲ್ ಆಗಿ ಇದು ಸ್ಟಡಿ ಮಾಡ್ತಾ ಹೋಗುವಂಥದ್ದು. ಸೊ ಇಟ್ಸ್ ಸ್ಕೋಪ್ ಈಸ್ ವೈಡ್. ಇದರ ವ್ಯಾಪ್ತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ವಿಶಾಲವಾಗಿರುವಂಥದ್ದು ಅಂತ ಕೂಡ ಇಲ್ಲಿ ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಇಟ್ ಸ್ಟಡೀಸ್ ದಿ ನ್ಯಾಷನಲ್ ಇನ್ಕಮ್ ಅಂಡ್ ಅಗ್ರಿಗೇಟ್ ಇನ್ಕಮ್ ಅಂಡ್ ನೆಕ್ಸ್ಟ್ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇರ್ಬೋದು. ಅದೇ ರೀತಿಯಲ್ಲಿ ಟೋಟಲ್ ಆಗಿ ಒಂದು ದೇಶದ ಬಗ್ಗೆ ಇಲ್ಲಿ ಸ್ಟಡಿ ಮಾಡುವಂತಹದನ್ನು ಇಲ್ಲಿ ನಾವು ನೋಡ್ಬೋದು. ದೇಶದಲ್ಲಿ ಇರುವಂತಹ ಟೋಟಲ್ ಇನ್ಕಮ್, ನ್ಯಾಷನಲ್ ಇನ್ಕಮ್ ನ ಬಗ್ಗೆ ಇಲ್ಲಿ ಸ್ಟಡಿ ಮಾಡುವಂತದನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನಾವು ನೋಡ್ಬೋದು. ಬಟ್ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ ಸಿಂಗಲ್ ಒಬ್ಬ ಇಂಡಿವಿಜುವಲ್ ನ ಇನ್ಕಮ್ ಅನ್ನು ಸ್ಟಡಿ ಮಾಡುವಂತದನ್ನು ಗಮನಿಸಬಹುದು. ಓಕೆ, ಮೆಥಡ್ ಆಫ್ ಸ್ಟಡಿ. ದ ಮೈಕ್ರೋ ಎಕನಾಮಿಕ್ಸ್ follows slicing method as it studies individual units. Okay, already ನಾನು ಹೇಳಿದೆ ಏನಂತ ಹೇಳಿದ್ರೆ it is follows the slicing method as it studies individual unit. ಯಾಕೆ ಇದು ಸ್ಲೈಸಿಂಗ್ ಮೆಥಡ್ ಅಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರೆ ಒಂದೊಂದು ಘಟಕಗಳಾಗಿ ಏನ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಸ್ಟಡಿ ಮಾಡ್ತಾ ಹೋಗುವಂಥದ್ದು. ಬಟ್ ಇಲ್ಲಿ ಹಿಯರ್ ಮ್ಯಾಕ್ರೋ ಎಕನಾಮಿಕ್ಸ್ ಫಾಲೋಸ್ ದಿ ಲಂಪಿಂಗ್ ಮೆಥಡ್ ಆಸ್ ಇಟ್ ಸ್ಟಡೀಸ್ ಇನ್ ಅಗ್ರಿಗೇಟ್ಸ್. ಇದು ಟೋಟಲ್ ಆಗಿ ನ್ಯಾಷನಲ್ ಇನ್ಕಮ್ ಅನ್ನು ಸ್ಟಡಿ ಮಾಡುವಂಥದ್ದು. ಬಟ್ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಇನ್ಕಮ್ ನ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಓಕೆ, ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ದಿ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. Okay, next distinguish between positive and
normative economics. Okay, distinguish between positive and normative economics. Okay, positive and normative economics, these are the two analysis of economics. ಎರಡು ರೀತಿಯ ಒಂದು ಅನಾಲಿಸಿಸ್ ಅನ್ನು ನಾವು ಮಾಡಲಿಕ್ಕೆ ಸಾಧ್ಯ ಉಂಟು, ಪಾಸಿಟಿವ್ ಅಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. Okay, positive economics, it deals with the scientific explanation of working of the economy. Okay, it deals with the scientific explanation of working of the economy. ಒಂದು ಆರ್ಥಿಕತೆಯ ಕಾರ್ಯಗಳ ಬಗ್ಗೆ ಯಾವ ರೀತಿಯಲ್ಲಿ ತಿಳಿಸ್ತಾ ಎಕ್ಸ್ಪ್ಲನೇಷನ್ ಮಾಡ್ತದೆ ಅಂತ ಹೇಳಿದ್ರೆ, it deals with the scientific explanation, ಒಂದು ವೈಜ್ಞಾನಿಕವಾದ ರೀತಿಯಲ್ಲಿ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಡುವಂಥದ್ದು. Here it explain about what should be and should not be done, ಯಾವುದನ್ನು ಮಾಡಬಹುದು ಯಾವುದನ್ನು ಮಾಡಲಿಕ್ಕೆ ಬಾರದು, ಅಥವಾ ಏನನ್ನು ಮಾಡಬಹುದು ಏನನ್ನು ಮಾಡಬಾರದು ಎಂಬುದನ್ನು ಯಾವ ತಿಳಿಸ್ತಾ ಅಂತ ಹೇಳಿದ್ರೆ ನಾರ್ಮೇಟಿವ್ ಎಕನಾಮಿಕ್ಸ್. It explains about what should be and should not be done. And next, here we study how the different mechanisms function. Okay, here we study how the different mechanism function. Okay, ಇಲ್ಲಿ ಏನು ನೋಡಬಹುದು ಅಂತ ಹೇಳಿದ್ರೆ ನಾವು ಸ್ಟಡಿ ಹೌ ದಿ ಡಿಫ್ರೆಂಟ್ ಮೆಕ್ಯಾನಿಸಮ್ ಫಂಕ್ಷನ್ಸ್, ಯಾವೆಲ್ಲ ಬೇರೆ ಬೇರೆ ರೀತಿಯಂತಹ ಕಾರ್ಯಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಉಂಟು. ಒಂದು ತಂತ್ರಗಾರಿಕೆಯ ಕಾರ್ಯಗಳು ಯಾವುದೇ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ಪಾಸಿಟಿವ್ ಎಕನಾಮಿಕ್ಸ್, ಧನಾತ್ಮಕವಾದಂತಹ ಆರ್ಥಿಕತೆಯಲ್ಲಿ ನಾವು ನೋಡಬಹುದು. ಓಕೆ, ಅಂಡ್ ನೆಕ್ಸ್ಟ್ here we try to understand that whether the mechanisms are desirable or not. ಇಲ್ಲಿ ಏನಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ದಟ್ ವೆದರ್ ದಿ ಮೆಕ್ಯಾನಿಸಮ್ಸ್ ಆರ್ ದಿ ಡಿಸೈರಬಲ್ ಆರ್ ನಾಟ್. ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಹಿಯರ್ ದಿ ಅಂಡರ್ಸ್ಟ್ಯಾಂಡ್ ವೆದರ್ ದ ಡಿಸೈರಬಲ್, ನಮ್ಗೆ ಇದು ಬೇಕಾಗಿರುವಂಥದ್ದು ಅಥವಾ ಬೇಡ, ಇದು ಯಾವುದು ಸೂಕ್ತವಾಗಿರುವಂಥದ್ದು ಎಂಬುದನ್ನು ನಾರ್ಮೇಟಿವ್ ಎಕನಾಮಿಕ್ಸ್ ಅಲ್ಲಿ ನಾವು ನೋಡುವಂಥದ್ದು. ಓಕೆ, ಅಂಡ್ ನೆಕ್ಸ್ಟ್ answer the following question in 12 sentences. Each question carries 4 marks. Okay, ಪ್ರತಿಯೊಂದು ಕ್ವಶನ್ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ 4 ಮಾರ್ಕ್ಸ್ ಅನ್ನು ಹೊಂದಿರುತ್ತೆ. ಅದೇ ರೀತಿ ಫಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ಓಕೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ಸ್. ಓಕೆ, ಇಲ್ಲಿ ಉತ್ಪನ್ನದ ಸಾಧ್ಯತೆಗಳು ಅಂತ ಹೇಳಿ ನಾವು ನೋಡ್ಬೋದು, ಯಾವ ರೀತಿಯಲ್ಲಿ ಇದೆ ಎಂಬಂಥದ್ದನ್ನು ಇಲ್ಲಿ ನಾವು ಬ್ರೀಫ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್, ಯಾವ ರೀತಿಯಲ್ಲಿ ನೀವು ಎಕ್ಸಾಮ್ಗೆ ಯಾವ ರೀತಿಯಲ್ಲಿ ಬ್ರೀಫ್ ಆಗಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಬಹುದು ಎಂಬುದನ್ನು ಕೂಡ ಇಲ್ಲಿ ನಾವು ಡಿಸ್ಕಷನ್ ಮಾಡುವ. ಓಕೆ, ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಕಾಂಬಿನೇಷನ್ಸ್ ಆಫ್ 2 commodities. Okay, the production possibility frontier is a graphical representation. ಕೆಲವೊಂದು ಏನಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸ್ಪ್ಲನೇಷನ್ ವಿತ್ ದಿ ಗ್ರಾಫಿಕಲಿ ಅಥವಾ ಒಂದು ಪಿಕ್ಚರ್ ನ ಮುಖಾಂತರ ಯಾವುದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟೀಸ್, ಒಂದು ಉತ್ಪನ್ನದ ಒಂದು ಪಾಸಿಬಿಲಿಟೀಸ್ ಅನ್ನು ಇದು ಎಕ್ಸ್ಪ್ಲೇನ್ ಮಾಡುವಂಥದ್ದು ಎಂಬುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಆಫ್ ದಿ 2 commodities, ಎರಡು ಉತ್ಪನ್ನಗಳು ಯಾವ ರೀತಿಯಲ್ಲಿ ಉತ್ಪಾದಿಸಬಹುದು, ಎರಡು ಉತ್ಪನ್ನಗಳನ್ನು ಯಾವ ರೀತಿಯಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಅಲ್ಲಿ ಉತ್ಪಾದನೆ ಮಾಡಬಹುದು ಎಂಬುದನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಉಂಟು. ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ವೆನ್ ದ ರಿಸೋರ್ಸಸ್ ಆಫ್ ದಿ ಎಕಾನಮಿ ಆರ್ ಫುಲ್ಲಿ ಯುಟಿಲೈಸ್ಡ್. Okay, that can be produced when the resources of the economy are fully utilized. Okay, ಯಾವ ರೀತಿಯಲ್ಲಿ ಒಂದು ರಿಸೋರ್ಸಸ್ ಅನ್ನು ಯಾವ ರೀತಿಯಲ್ಲಿ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಿಕೊಳ್ಳಬಹುದು ಎಂಬುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಓಕೆ, ಜಸ್ಟ್ ನಾವು ಇಲ್ಲಿ ಯಾವುದನ್ನು ಎಸ್ಯೂಮ್ ಇಲ್ಲಿ ಯಾವುದೋ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ದೇಶದಲ್ಲಿ ಇರುವಂತಹ ಸಂಪನ್ಮೂಲಗಳನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಬಹುದು ಅಥವಾ ಒಂದು ದೇಶದಲ್ಲಿರುವಂತಹ ಸಂಪನ್ಮೂಲಗಳನ್ನು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಿಕೊಂಡು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಕಾಟನ್ ಅಂಡ್ ವೀಟ್ ಅನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಬಹುದು, ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎಂಬಂಥದ್ದನ್ನು ಈ ಒಂದು ಥಿಯರಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಉಂಟು. ಫಾರ್ ಎಕ್ಸಾಂಪಲ್ ಈಗ ನೀವೇ ನಾವು ಒಂದು ಎಕ್ಸಾಂಪಲ್ ಆಗಿ ನಿಮ್ಮಲ್ಲಿ ಈಗ ಏನಂತ ಹೇಳಿದ್ರೆ ಒಂದು 2 ಎಕರೆ ಲ್ಯಾಂಡ್ ಇದೆ. ಆ ಭೂಮಿಯಲ್ಲಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 2 ಆಪ್ಷನ್ಸ್, ಒಂದು ಕಾಟನ್ ಅಂಡ್ ವೀಟ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಇರುವಂಥದ್ದು. ನೀವು ಆ ಭೂಮಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಅಥವಾ ಸಮರ್ಪಕವಾಗಿ ಆ ಭೂಮಿಯನ್ನು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಿಕೊಳ್ತೀರಿ ಎಂಬಂತ ಒಂದು ವಿಚಾರವನ್ನು ಈ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಎಂಬಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಯಾವ ರೀತಿಯಲ್ಲಿ ಒಂದು
ಕೂಡ ಬಿಡದೆ ಅಲ್ಲಿ ವೇಸ್ಟ್ ಮಾಡದೆ ಲ್ಯಾಂಡ್ ಅನ್ನು ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಆ ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು ಎಂಬಂಥದ್ದನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಉಂಟು. ಅಂತ ಹೇಳಿದ್ರೆ ಒಂದು ಪ್ರೊಡಕ್ಷನ್ ಮಾಡ್ಕೊಳ್ಳುವಂಥದ್ದು. ಅದೇ ರೀತಿಯಲ್ಲಿ ಯಾವ ರೀತಿ ಪ್ರೊಡಕ್ಷನ್ಸ್ ಮಾಡ್ಕೊಳ್ತೀರ ಅಂತ ಹೇಳಿದ್ರೆ ಭೂಮಿಯಲ್ಲಿ ಬೇರೆ ಈಗ ಫಾರ್ ಎಕ್ಸಾಂಪಲ್ ಕಾಟನ್ ಅಂಡ್ ವೀಟ್ ಅನ್ನು ಯೂಸಸ್ ದಿ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್, ಬೇರೆ ಬೇರೆ ರೀತಿಯಂತಹ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಗಳನ್ನು, ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ಸ್, ಅಂಡ್ ಯು ಹ್ಯಾವ್ ಪುಟ್ ದಿ ಎಕ್ಸ್ಪೆನ್ಸಸ್, ಬೇರೆ ಬೇರೆ ರೀತಿಯಂತ ನೀವು ಎಕ್ಸ್ಪೆನ್ಸಸ್ ಗಳನ್ನು ಕೂಡ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಲ್ಯಾಂಡ್ಗೆ ರೆಂಟ್ ಕೊಡುವಂಥದ್ದು ಇರ್ಬೋದು, ಅದೇ ರೀತಿ ಲೇಬರ್ಗೆ ಏನಾಗಲಿಕ್ಕೆ ಸಾಧ್ಯ ವೇಜಸ್ ನೀಡುವಂಥದ್ದು ಇರ್ಬೋದು. ಈ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಮಾಡಿಕೊಂಡು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಭೂಮಿಯಿಂದ ಪ್ರಾಡಕ್ಟ್ ಅನ್ನು ಪಡ್ಕೊಳ್ಳುವಂಥದ್ದು. ಈಗ ವೀಟ್ ಮತ್ತು ಕಾಟನ್ ನೀವು ಯಾವ ರೀತಿಯಲ್ಲಿ ಪಡ್ಕೊಳ್ತೀರಿ ಅಂತ ಹೇಳಿದ್ರೆ, ಅಥವಾ ರಿಸೋರ್ಸಸ್ ಅನ್ನು ಯಾವ ರೀತಿಯಲ್ಲಿ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ತೀರಿ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇಡೀ ದೇಶಕ್ಕೆ ಈ ಒಂದು ಕಾನ್ಸೆಪ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಅಪ್ಲೈ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಇದನ್ನೇ ನಾವು ಏನ್ ಹೇಳಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಹೇಳುವಂಥದ್ದು. ಹೇಳಿದ್ರೆ ಒಂದು ಉತ್ಪಾದನೆಯ ಸಾಧ್ಯತೆಯ ರೇಖೆ ಎಂಬುದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಈ ಒಂದು ಫ್ರಂಟಿಯರ್ ಅಂತ ಹೇಳಿದ್ರೆ ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಈ ಗ್ರಾಫಿಕಲ್ ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ಸ್ ಅಂತ ಹೇಳಿದ್ರೆ ಈ ಕರ್ವ್ ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಕರ್ವ್ ಯಾವ್ದನ್ನು ತೋರಿಸ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ, ಅಲ್ಲಿ ಉತ್ಪಾದನೆಯ ಒಂದು ಪಾಸಿಬಿಲಿಟೀಸ್ ಲಕ್ಷಣಗಳು ಯಾವ ರೀತಿ ಅಥವಾ ಒಂದು ಪಾಸಿಬಿಲಿಟೀಸ್ ಸಾಧ್ಯತೆ ಯಾವ ರೀತಿಯಲ್ಲಿ ಇದೆ ಎಂಬಂಥದ್ದನ್ನು ಇದು ತೋರಿಸುವಂಥದ್ದು. ಟೋಟಲ್ ಇದು ಒಂದು ದೇಶದಲ್ಲಿ ಇರುವಂತಹ ಒಂದು ರಿಸೋರ್ಸಸ್ ಅನ್ನು ಯಾವ ರೀತಿಯಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ಬಹುದು ಎಂಬುದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಇಟ್ ಈಸ್ ಆಲ್ಸೋ ನೋನ್ ಆಸ್ ಎ ಟ್ರಾನ್ಸ್ಫಾರ್ಮೇಶನ್ ಕರ್ವ್. ಇದನ್ನು ಏನು ಹೇಳಿಕೆ ಸಾಧ್ಯತೆ ಅಂತ ಹೇಳಿದ್ರೆ ಇನ್ನೊಂದು ಹೆಸರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಕರ್ವ್ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ರಿಸೋರ್ಸಸ್ ಗಳನ್ನು ಯೂಸ್ ಮಾಡಿಕೊಂಡು ಏನಲಿಕ್ಕೆ ಸಾಧ್ಯತೆ ಉಂಟು ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಎಂಬುದನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ. ಇಟ್ ಗಿವ್ಸ್ ದಿ ಕಾಂಬಿನೇಷನ್ಸ್ ಆಫ್ ದಿ ಕಾಟನ್ ಅಂಡ್ ವೀಟ್ ದಟ್ ಕ್ಯಾನ್ ಬಿ ಪ್ರೊಡಕ್ಟ್ ವೆನ್ ದಿ ರಿಸೋರ್ಸಸ್ ಆಫ್ ದಿ ಎಕಾನಮಿ ಆರ್ ಫುಲ್ಲಿ ಯುಟಿಲೈಸ್ಡ್. ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಿಕೊಳ್ಳುವಂಥದ್ದು, ಒಂದು ಸಮರ್ಪಕವಾಗಿ ಆ ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವಂತಹದನ್ನು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಗಮನಿಸಬಹುದು. ದಿಸ್ ಕ್ಯಾನ್ ಬಿ ಗ್ರಾಫಿಕಲಿ ರೆಪ್ರೆಸೆಂಟೆಡ್. ಇದನ್ನು ಏನ್ ಮಾಡಿದೆ ಅಂತ ಹೇಳಿದ್ರೆ ಗ್ರಾಫಿನ ಮುಖಾಂತರ ಇಲ್ಲಿ ಯಾವ ರೀತಿಯಲ್ಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಥವಾ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಹೇಳಿದ್ರೆ ಏನು ಎಂಬಂತದನ್ನು ಒಂದು ಗ್ರಾಫಿನ ಮುಖಾಂತರ ಇಲ್ಲಿ ತೋರಿಸಿರುವಂಥದ್ದು. ಆಸ್ ಪರ್ ದಿ ಅಬೋವ್ ಗ್ರಾಫ್ the points lying strictly below the production possibility curve represent a combination of a cotton and wheat that will be produced when all or some of the resources are either underemployed or utilized in a wasteful fashion. Okay, ಈ ಕರ್ವ್ ಅನ್ನು ನಾವು ಏನಂತ ಹೇಳಿದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಹೇಳುವಂಥದ್ದು. ಓಕೆ, ಇದಕ್ಕಿಂತ ಕೆಳಗಡೆ ನಾವು ಯಾವುದನ್ನು ನಾವು ನೋಡ್ಬೋದು ಅಂತ ಹೇಳಿದ್ರೆ ಸ್ಟ್ರಿಕ್ಟ್ಲಿ ಬಿಲೋ ದಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಇದನ್ನು ನಾವು ಏನು ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅಂಡರ್ ಎಂಪ್ಲಾಯ್ಡ್ ಆರ್ ಯುಟಿಲೈಸ್ಡ್ ಇನ್ ಎ ವೇಸ್ಟ್ಫುಲ್ ಫ್ಯಾಷನ್. ಇಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳಿಲ್ಲ. ಈಗ ಒಂದು ದೇಶದಲ್ಲಿ ರಿಸೋರ್ಸಸ್ ಬೇಕಾದಷ್ಟು ಇದ್ರೆ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದಿದ್ರೆ ಅಲ್ಲಿ ಏನಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ಯಾವ ಏರಿಯಾ ಅಂತ ಹೇಳಿದ್ರೆ ಇದನ್ನು ನಾವು ಏನು ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಈ ಪಾಸಿಟಿವ್ಲಿ ಲೈವ್ ಅಥವಾ ಇದನ್ನು ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಅಂಡರ್ ಎಂಪ್ಲಾಯ್ಡ್ ಅಂತ ಹೇಳುವಂಥದ್ದು. ನೀವು ಫಸ್ಟ್ ಇಯರ್ ನೀವು ಓದಿರ್ಬೋದು ಏನಂತ ಹೇಳಿದ್ರೆ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಆ ಪರ್ಸನ್ ಅಲ್ಲಿ ಬೇಕಾದ ರೀತಿಯಲ್ಲಿ ಕ್ವಾಲಿಫಿಕೇಶನ್ಸ್ ಇರ್ಬೋದು. ಕ್ವಾಲಿಫಿಕೇಶನ್ ಇದ್ರೂ ಕೂಡ ಆ ಕ್ವಾಲಿಫಿಕೇಶನ್ಗೆ ಸೂಟೇಬಲ್ ಆದಂತಹ ಒಂದು ಜಾಬ್ ಅವನಿಗೆ ಸಿಗದೇ ಇರುವಂಥದ್ದು ಇರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ರಿಸೋರ್ಸಸ್ ಬೇಕಾದಷ್ಟು ಇದ್ರೂ ಕೂಡ ಆ ರಿಸೋರ್ಸಸ್ ಅನ್ನು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡದೇ ಇರುವಂತಹದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಅಥವಾ ಈಗ ನಿಮಗೆ ಫಾರ್ ಎಕ್ಸಾಂಪಲ್ 1 hour ಟೈಮಿಂಗ್ಸ್ ಕೊಟ್ಟು ಆ ಟೈಮಿಂಗ್ಸ್ ಅಲ್ಲಿ ನಿಮಗೆ ಇಷ್ಟು ಮಾರ್ಕ್ಸ್ ಬರ್ಬೇಕೆಂಬಂತ ಒಂದು ಮಾರ್ಕ್ಸ್ ಬರ್ಬೇಕಂತ ನಾವು ಹೇಳಿದ್ರು ಕೂಡ ಮಾರ್ಕ್ಸ್ ಬಾರದೇ ಇದ್ದಾಗ ಅವಾಗ ನಮಗೆ ಏನು ಹೇಳಿಕೆ ಸಾಧ್ಯ ಅಂತ ಹೇಳಿದ್ರೆ ವೇಸ್ಟ್ಫುಲ್ ಫ್ಯಾಷನ್ ಅಥವಾ ಇಲ್ಲಿ ಏನಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇಷ್ಟು ರಿಸೋರ್ಸಸ್ ಏನಾಗುತ್ತೆ ಅಂತ ಹೇಳಿದ್ರೆ ವೇಸ್ಟ್ ಆಗಿರುವಂತಹದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಹೇಳಿದ್ರೆ ಈ ಆಪ್ಟಿಮಮ್ ಪಾಯಿಂಟ್ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಒಂದು ಕರ್ವ್ ಅನ್ನು ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ
ಫ್ರಂಟಿಯರ್ ಅಂತ ಹೇಳಿ. ಯಾವ ರೀತಿಯಲ್ಲಿ ಒಂದು ಇದ್ದಂತಹ ರಿಸೋರ್ಸಸ್ ಅನ್ನು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎಂಬಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಓಕೆ, ಟೋಟಲಿ ಈ ಒಂದು ಕ್ವಶನ್ಗೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈಸಿಯಾಗಿ, ತುಂಬಾ ಈಸಿಯಾಗಿ 4 ಮಾರ್ಕ್ಸ್ ನಿಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಜಸ್ಟ್ ಯು ಮೆನ್ಷನ್ ವಾಟ್ ಇಸ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಹೇಳಿ, ಆ ನಂತರ ಈ ಗ್ರಾಫ್ ಯಾವ ರೀತಿಯಲ್ಲಿ ರೆಪ್ರೆಸೆಂಟೇಷನ್ ಮಾಡುತ್ತೆ ಅಂತನೋ ನೀವಿಲ್ಲಿ ಗ್ರಾಫಿಕಲಿ ಅಥವಾ ಡಯಾಗ್ರಾಮ್ ಮಾಡಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ಓಕೆ, ಅಂಡರ್ಸ್ಟೂಡ್. ಓಕೆ, ನೆಕ್ಸ್ಟ್ briefly explain the central problems of an economy. Okay, already we know that there are the 3 basic problems of the economy. Okay, 2 marks na question alli ನಾವು ಡಿಸ್ಕಷನ್ ಮಾಡಿದ್ರೆ what to produce, how to produce, then whom to produce. ಇಲ್ಲಿ ನಿಮಗೆ 4 ಮಾರ್ಕ್ಸ್ ಇದ್ದ ಕಾರಣ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಬ್ರೀಫ್ ಆಗಿ ಪ್ರತಿಯೊಂದನ್ನು ಕೂಡ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಫಸ್ಟ್ ಇಂಟ್ರೊಡಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ an economic system or economy is a mechanism where the scarce resources are channelized or priority to produce goods and services. Economic system ಏನು ಹೇಳುತ್ತೆ ಅಂತ ಹೇಳಿದ್ರೆ where the scarce resources are channelized on priority to produce goods and services. Okay, ಈ scarce resources ಒಂದು ಸಂಪನ್ಮೂಲಗಳ ಕೊರತೆ ಏನು ಹೇಳುತ್ತೆ ಅಂತ ಹೇಳಿದ್ರೆ channelized or the priority to produce the goods and services. These goods and services produced by all the sectors of the economy determine the national income. ಈಗ ಯಾವುದೆಲ್ಲ ಸರಕು ಮತ್ತು ಸೇವೆಗಳನ್ನು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತಾ ಎಲ್ಲ ಪ್ರೊಡ್ಯೂಸ್ ಆದಂತಹ ಸೆಕ್ಟರ್ಸ್, ಎಲ್ಲಾ ಸೆಕ್ಟರ್ಗಳಲ್ಲಿ ಪ್ರೊಡ್ಯೂಸ್ ಆದಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಇಟ್ ಈಸ್ ಡಿಟರ್ಮೈನ್ ದಿ ನ್ಯಾಷನಲ್ ಇನ್ಕಮ್. ಆ ಒಂದು ಕಂಟ್ರಿಯ ರಾಷ್ಟ್ರೀಯ ಆದಾಯವನ್ನು ತೋರಿಸುವಂತಹದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಜನರಲಿ human wants are unlimited and resources to satisfy them are the limited. Okay, human wants are unlimited and resources to satisfy them are limited. Okay, ಸಾಮಾನ್ಯವಾಗಿ ನಮಗೆ ತಿಳಿದ ಪ್ರಕಾರ ಏನಂತ ಹೇಳಿದ್ರೆ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಮನುಷ್ಯನ ಆಸೆಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಅಥವಾ ಬಯಕೆಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಅನ್ಲಿಮಿಟೆಡ್ ಆಗಿರುತ್ತೆ. ಬಟ್ ರಿಸೋರ್ಸಸ್ ಟು ಸ್ಯಾಟಿಸ್ಫೈ ದಮ್ ಆರ್ ಲಿಮಿಟೆಡ್. ಸಂಪನ್ಮೂಲಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಸಂಪನ್ಮೂಲಗಳು ತುಂಬಾ ಲಿಮಿಟೆಡ್ ಆಗಿರುವಂತಹದ್ದು ಅಂತ ಕೂಡ ಇಲ್ಲಿ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಏನಾಗ್ಲಿಕ್ಕೆ ಸಾಧ್ಯತೆ ಅಂತ ಹೇಳಿದ್ರೆ ಹಲವಾರು ಸ್ಟೂಡೆಂಟ್ಸ್ ನಿಮ್ಮ ಜೊತೆಯಲ್ಲಿ ಅನೇಕರಿಗೆ ಏನಾಗ್ಲಿಕ್ಕೆ ಸಾಧ್ಯತೆ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು, ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ ಸೈಕಲ್ ಅಲ್ಲಿ ಬರ್ತಿದ್ರಿ, ನೆಕ್ಸ್ಟ್ ಬೈಕಲ್ಲಿ ಬರಬೇಕು. ಆ ನಂತರ ಬೈಕ್ ಕೂಡ ಅಲ್ಲ, ಯಾವ ರೀತಿಯಲ್ಲಿ ಬರ್ಬೇಕಂತ ಹೇಳಿದ್ರೆ ಕೆಲವರಿಗೆ ಏನಾಗ್ಲಿಕ್ಕೆ ಸಾಧ್ಯ ಹೈಫೈ ಆದಂತ ರಾಯಲ್ ಎನ್ಫೀಲ್ಡ್ ಇರ್ಬೋದು, KTM ಇರ್ಬೋದು, ಈ ರೀತಿಯಲ್ಲಿ ಆನಂತರ ಕಾರ್ ತಗೊಳ್ಬೇಕು. ಈ ರೀತಿಯಂತ ಒಂದು ವಾಂಟ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಅದೇ ರೀತಿಯಲ್ಲಿ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಟು ಸ್ಯಾಟಿಸ್ಫೈ ದಮ್ ಆರ್ ಲಿಮಿಟೆಡ್. ಆದ್ರೆ ಅದು ಸ್ಯಾಟಿಸ್ಫೈ ಆಗ್ಬೇಕಾದ್ರೆ ಏನಾಗಲಿಕ್ಕೆ ಸಾಧ್ಯ ಉಂಟು, ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಇಫ್ ದೇರ್ ವಾಸ್ ಎ ಪರ್ಫೆಕ್ಟ್ ಮ್ಯಾಚ್ ಬಿಟ್ವೀನ್ ಹ್ಯೂಮನ್ ವಾಂಟ್ಸ್ ಅಂಡ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್, there would have been no scarcity, no problem of choice and no economic problems at all. Okay, suppose if the match between the human wants and availability of resources, there would have no scarcity, no problems of economy or the economic problems at all. Okay, suppose ಈಗ ನಿಮ್ಮ ಬಯಕೆಗಳು ಅಥವಾ ನಿಮ್ಮ ಆಸೆಗಳು ಅಥವಾ ನಿಮ್ಮ ವಾಂಟ್ಸ್ಗಳಿಗೆ ಅಲ್ಲಿ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ಗಳು ಅವೈಲಬಿಲಿಟಿ ಆಗ್ತಾ ಇದ್ರೆ ಅವಾಗ ಏನಾಗಲಿಕ್ಕೆ ಸಾಧ್ಯತೆ ಉಂಟು, ಅಲ್ಲಿ ಯಾವುದೇ ರೀತಿಯಾದಂತಹ ಎಕನಾಮಿಕ್ ಪ್ರಾಬ್ಲಮ್ಸ್, ಆರ್ಥಿಕವಾದಂತಹ ಸಮಸ್ಯೆಗಳು ಇಲ್ಲ ಎಂಬುದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸಪೋಸ್ ಅಲ್ಲಿ ನೋ ಸ್ಕ್ಯಾಸಿಟಿ, ನೋ ಪ್ರಾಬ್ಲಮ್ ಆಫ್ ಚಾಯ್ಸ್, ಅಲ್ಲಿ ಸಂಪನ್ಮೂಲಗಳ ಒಂದು ಕೊರತೆ ಇಲ್ಲದೆ ಇರುವಂತದ್ದು ಇರ್ಬೋದು. ಅಂಡ್ ನೆಕ್ಸ್ಟ್ ಇನ್ನೊಂದು ಏನ್ ನೋಡ್ಬೋದು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಫ್ ಚಾಯ್ಸ್, ಆಯ್ಕೆ ಸಮಸ್ಯೆ ಕೂಡ ಇರಲ್ಲ. ಈಗ ನಿಮಗೆ ಬೇಕಾದ ರೀತಿಯಂತ ಒಂದು ರಿಸೋರ್ಸಸ್ಗಳಿದ್ರೆ ನೀವು ಯಾವುದನ್ನು ಬೇಕಾದ್ರೂ ಬಯಸಿದ್ದನ್ನು ನೀವು ಏನಂತ ಮಾಡ್ಬೋದು, ಬೈಕ್ ಮಾಡ್ಕೊಳ್ಬೋದು ಅಥವಾ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯತೆ ಉಂಟು. ಸಪೋಸ್ ಅಲ್ಲಿ ಯಾವುದೇ ರೀತಿಯಂತಹ ಪ್ರಾಬ್ಲಮ್ಸೇ ಇಲ್ಲ ಅಂತ ಹೇಳಿದ್ರೆ ಅವಾಗ ನಿಮ್ಮ ವಾಂಟ್ಸ್ ಏನಾಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ಗೆ ಮ್ಯಾಚ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಸೊ ಒನ್ ಹ್ಯಾಸ್ ಟು ಸೆಲೆಕ್ಟ್ ದ ಮೋಸ್ಟ್ ಎಸೆನ್ಷಿಯಲ್ ವಾಂಟ್ ಟು ಬಿ ಸ್ಯಾಟಿಸ್ಫೈಡ್ ವಿತ್ ಲಿಮಿಟೆಡ್ ರಿಸೋರ್ಸಸ್.
in economics this problem is called a problem of choice. Okay, suppose ಈಗ ಏನಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಒಂದು ಬಯಕೆ ಅಥವಾ ವಾಂಟ್ಸ್ ನೀವು ಎಸೆನ್ಷಿಯಲ್ ವಾಂಟ್ಸ್ ಅನ್ನು ನೀವು ಸ್ಯಾಟಿಸ್ಫೈಡ್ ಮಾಡ್ತೀರಾ ಅಂತ ಹೇಳಿದ್ರೆ ವಿತ್ ಲಿಮಿಟೆಡ್ ರಿಸೋರ್ಸಸ್, ಒಂದು ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ನೀವು ಅದನ್ನು ಸ್ಯಾಟಿಸ್ಫೈಡ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಏನಾಗಲಿಕ್ಕೆ ಸಾಧ್ಯತೆ ಅಂತ ಹೇಳಿದ್ರೆ ಇನ್ ಎಕನಾಮಿಕ್ಸ್ ದಿಸ್ ಪ್ರಾಬ್ಲಮ್ ಇಸ್ ಕಾಲ್ಡ್ ಆಸ್ ಎ ಪ್ರಾಬ್ಲಮ್ ಆಫ್ ಚಾಯ್ಸ್. ಈ ಒಂದು ಸಮಸ್ಯೆಯನ್ನು ನಾವು ಏನ್ ಹೇಳಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಆಯ್ಕೆ ಸಮಸ್ಯೆ ಎಂಬುದನ್ನು ನಾವು ಹೇಳಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ನಮ್ಮಲ್ಲಿರುವಂತ ಒಂದು ಆಸೆಗಳನ್ನು ನಾವು ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ನಾವು ಈಡೇರಿಸಿಕೊಂಡ್ರೆ ಅದನ್ನೇ ನಾವು ಏನು ಅಂತ ಹೇಳಿದ್ರೆ ಎಕನಾಮಿಕ್ ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ ಹೇಳುವಂಥದ್ದು. ಇದು ಹೋಲ್ ಕಂಟ್ರಿಗೆ ಅಥವಾ ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಇದು ಒಂದು ದೇಶಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಲೈ ಮಾಡುವಂಥದ್ದು. ಈಗ ಸಪೋಸ್ ಏನಾಗಲಿಕ್ಕೆ ಸಾಧ್ಯ ಮನುಷ್ಯರ ಬೇರೆ ಬೇರೆ ಆಸೆಗಳನ್ನು ಒಂದು ಲಿಮಿಟೆಡ್ ರಿಸೋರ್ಸಸ್ಗಳಲ್ಲಿ ಸ್ಯಾಟಿಸ್ಫೈಡ್ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎ ಪ್ರಾಬ್ಲಮ್ ಆಫ್ ಚಾಯ್ಸ್. ಓಕೆ, ಅಂಡ್ ನೆಕ್ಸ್ಟ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಿಂಗ್ ಔಟ್ ಆಫ್ ಲಿಮಿಟೆಡ್ ರಿಸೋರ್ಸಸ್ and unlimited wants is called as the economic problems. Okay, economic problems ಅಂತ ಹೇಳಿದ್ರೆ ಅರೈಸಿಂಗ್ ಔಟ್ ಆಫ್ ದಿ ಯಾವಾಗ ಅದು ಪ್ರಾಬ್ಲಮ್ ಆಫ್ ಚಾಯ್ಸ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಔಟ್ ಆಫ್ ದಿ ಲಿಮಿಟೆಡ್ ರಿಸೋರ್ಸಸ್ ಅಂಡ್ ಅನ್ಲಿಮಿಟೆಡ್ ವಾಂಟ್ಸ್. ಲಿಮಿಟೆಡ್ ರಿಸೋರ್ಸಸ್ ಅಂಡ್ ಅನ್ಲಿಮಿಟೆಡ್ ವಾಂಟ್ಸ್ ಇಸ್ ಕಾಲ್ಡ್ ಎಕನಾಮಿಕ್ ಪ್ರಾಬ್ಲಮ್. ಇದನ್ನು ನಾವೇನು ಅಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆ ಅಂತ ಹೇಳುವಂಥದ್ದು. ಎವ್ರಿ ಎಕಾನಮಿ ವೆದರ್ ಡೆವಲಪ್ಡ್ ಆರ್ ಅಂಡರ್ ಡೆವಲಪ್ಡ್, capitalistic or socialistic or mixed economy, there will be three basic economic problems. Okay, ಪ್ರತಿಯೊಂದು ಕಂಟ್ರಿಗಳಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ಡೆವಲಪ್ಡ್ ಕಂಟ್ರೀಸ್ USA ಇರ್ಬೋದು, ಅದೇ ರೀತಿಯಲ್ಲಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಇಂಡಿಯಾ ಇರ್ಬೋದು, ಅಂಡ್ ನೆಕ್ಸ್ಟ್ ಕ್ಯಾಪಿಟಲಿಸ್ಟಿಕ್ ಕಂಟ್ರಿ ಇರ್ಬೋದು ಆರ್ ಸೋಷಿಯಲಿಸ್ಟಿಕ್ ಕಂಟ್ರಿ ಇರ್ಬೋದು, ಫಾರ್ ಎಕ್ಸಾಂಪಲ್ ರಷ್ಯಾ ಇರ್ಬೋದು, ಅದೇ ರೀತಿಯಲ್ಲಿ ಅಂಡ್ ನೆಕ್ಸ್ಟ್ ಚೈನಾ ಇರ್ಬೋದು, or mixed economy ಇರ್ಬೋದು, ಫಾರ್ ಎಕ್ಸಾಂಪಲ್ ಇಂಡಿಯಾ. ದೇರ್ ವಿಲ್ ಬಿ ತ್ರೀ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್. ಎಲ್ಲಾ ಕಂಟ್ರಿಗಳಲ್ಲಿ ಕೂಡ ನಾವು ಏನ್ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಮೂರು ರೀತಿಯಂತಹ ಸಮಸ್ಯೆಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಯಾವುದೆಲ್ಲ ಅಂತ ಹೇಳಿದ್ರೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಅಂಡ್ ಫಾರ್ ಹೋಮ್ ಟು ಪ್ರೊಡ್ಯೂಸ್. ಓಕೆ, ಯಾವುದೆಲ್ಲ ಅಂತ ಹೇಳಿದ್ರೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್. ಪ್ರತಿಯೊಂದು ದೇಶದಲ್ಲಿ ಕೂಡ ಈ ರೀತಿಯಂತಹ ಮೂರು ಸಮಸ್ಯೆಗಳು ಇದ್ದೇ ಇರುತ್ತೆ ಎಂಬುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಡೆವಲಪ್ಡ್ ಕಂಟ್ರಿಗಳಲ್ಲಿ ಕೂಡ USA ಅಲ್ಲಿ ಕೂಡ ಇದೇ ಸಮಸ್ಯೆ ಇರುತ್ತೆ. ಅಂಡ್ ನೆಕ್ಸ್ಟ್ ಇಂಡಿಯಾದಲ್ಲಿ ನಾವು ನೋಡಬಹುದು, ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು, ಎಲ್ಲಾ ರೀತಿಯಾದಂತಹ ಕಂಟ್ರಿಗಳಲ್ಲಿ ಕೂಡ ನಾವೇನು ಹೇಳಲಿಕ್ಕೆ ಸಾಧ್ಯ ಉಂಟು ಈ ರೀತಿಯಂತಹ ಸಮಸ್ಯೆಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ಫಸ್ಟ್ ವಾಟ್ ಟು ಪ್ರೊಡ್ಯೂಸ್, what is to be produced and in what quantities. Okay, what to produce, what is to be produced and in what quantities. ಯಾವುದನ್ನು ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಪ್ರಮಾಣದಷ್ಟು ನಾವು ಪ್ರೊಡ್ಯೂಸ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ತುಂಬಾ ಈಸಿ ಆಗಿರುವಂತಹ ಒಂದು ಕ್ವಶನ್ಸ್. ನೀವು ಮೇನ್ ಆಗಿ ಪ್ರಾಬ್ಲಮ್ಸ್ ಅನ್ನು ಅರ್ಥ ಮಾಡಿಕೊಂಡ್ರೆ ಅಥವಾ ಯಾವುದೆಲ್ಲ ಮೇನ್ ಪ್ರಾಬ್ಲಮ್ಸ್ ಇದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಈಸಿಯಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋಗ್ಬೋದು. ಎವ್ರಿ ಕಂಟ್ರಿ ಹ್ಯಾಸ್ ಟು ಡಿಸೈಡ್ which goods are to be produced and in what quantities. Whether more guns should be produced or more food grains should be grown, or whether more capital goods like machines, tools, or the produced more consumer goods. Okay, ಪ್ರತಿಯೊಂದು ಕಂಟ್ರಿ ಕೂಡ every country or the every economy has to decide what goods are to be produced. ಯಾವ goods ಅನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು and in what quantities. Whether more guns, okay, gun, this is the related for the protection of any countries. ಯಾವುದೇ ಒಂದು ಕಂಟ್ರಿಯ ರಕ್ಷಣೆಗೆ ಯಾವುದು ರಿಲೇಟೆಡ್ ಆಗಿದೆ ಅಂತ ಹೇಳಿದ್ರೆ ಆರ್ಮ್ಡ್ ಅಥವಾ ಏನಾಗಿದೆ ಸಾಧ್ಯಂತ ಅಲ್ಲಿ ಗನ್ ಏನಾಗಿದೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. should be produced more of food grains, ದವಸ ಧಾನ್ಯಗಳು, ಆಹಾರದ ಉತ್ಪನ್ನಗಳು should be grown or whether more capital goods like machines, tools, ಯಾವುದೇ ರೀತಿಯಂತಹ ಮೆಷಿನ್ಸ್ ಗಳಿರ್ಬೋದು ಅಥವಾ ಟೂಲ್ಸ್ ಗಳಿರ್ಬೋದು should be produced or more consumer goods, ಎಲೆಕ್ಟ್ರಿಕಲ್ ಗೂಡ್ಸ್ ಇರ್ಬೋದು, ಡೈಲಿ ಯೂಸೇಬಲ್ ಪ್ರಾಡಕ್ಟ್ಸ್ ಇರ್ಬೋದು, ಇದನ್ನು ನಾವು ಪ್ರೊಡ್ಯೂಸ್ ಮಾಡಬೇಕಾ ಎಂಬಂತಹ ಒಂದು ಅಲ್ಲಿ ಕನ್ಫ್ಯೂಷನ್ ಇರುವಂಥದ್ದು ಪ್ರತಿಯೊಂದು ಕಂಟ್ರಿಯಲ್ಲಿ ಕೂಡ ಇದ್ದೇ ಇರತ್ತೆ ಎಂಬುದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಓಕೆ, ವಾಟ್ ಗೂಡ್ಸ್ ಟು ಬಿ ಪ್ರೊಡ್ಯೂಸ್ಡ್ and in what quantities, it is depends on the
ಎಕನಾಮಿಕ್ ಸಿಸ್ಟಮ್ ಆಫ್ ದಿ ಕಂಟ್ರಿ. ಇದು ಯಾವುದನ್ನು ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಆ ಕಂಟ್ರಿಯಲ್ಲಿರುವಂತಹ ಒಂದು ಎಕನಾಮಿಕ್ ಸಿಸ್ಟಮ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಕನಾಮಿಕ್ ಸಿಸ್ಟಮ್ ಡಿಸೈಡ್ ಮಾಡುವಂತಹದ್ದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಇನ್ ಸೋಷಿಯಲಿಸ್ಟಿಕ್ ಎಕನಾಮಿ ದ ಗವರ್ಮೆಂಟ್ ಡಿಸೈಡ್ಸ್ ವಾಟ್ government decides, and in capitalistic economy market forces decided, and in mixed economy both the government and the market forces provide solutions to the problem. Okay, the in socialistic economy, socialistic economy alli for example US irbodu Russia irbodu ಇಲ್ಲಿ ಯಾರು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಗವರ್ಮೆಂಟ್ ಡಿಸೈಡ್ಸ್, ಗವರ್ಮೆಂಟ್ ಸರ್ಕಾರವೇ ಡಿಸೈಡ್ ಮಾಡುವಂಥದ್ದು. and next capitalistic economy market forces decided. ಎಲ್ಲೇನಾಗಲಿಕ್ಕೆ ಕ್ಯಾಪಿಟಲಿಸ್ಟಿಕ್ ಎಕಾನಮಿಯಲ್ಲಿ ಏನಾಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಕ್ಯಾಪಿಟಲಿಸ್ಟಿಕ್ ಎಕಾನಮಿಯಲ್ಲಿ ಯಾರು ಡಿಸೈಡ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಮಾರ್ಕೆಟ್ ಮೆಕ್ಯಾನಿಸಮ್ಸ್ ಹೇಳಿದ್ರೆ ಸಪ್ಲೈ ಅಂಡ್ ಡಿಮಾಂಡ್, ಸಪ್ಲೈ ಮತ್ತು ಡಿಮಾಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಗೂಡ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು ಅಥವಾ ಯಾವ ಕ್ವಾಂಟಿಟೀಸ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಎಂಬಂತಹದನ್ನು ಡಿಸೈಡ್ ಮಾಡುವಂಥದ್ದು ಯಾವುದಂತ ಹೇಳಿದ್ರೆ ಅಲ್ಲಿ ಮಾರ್ಕೆಟ್ ಡಿಸೈಡ್ ಮಾಡುವಂತಹದ್ದು. ಓಕೆ, ಅಂಡ್ ನೆಕ್ಸ್ಟ್ ಮಿಕ್ಸ್ಡ್ ಎಕಾನಮಿ ಬೋತ್ ದಿ ಗವರ್ಮೆಂಟ್ ಅಂಡ್ ಮಾರ್ಕೆಟ್ ಫೋರ್ಸಸ್ ಪ್ರೊವೈಡ್ ಸೊಲ್ಯೂಷನ್ಸ್ ಟು ದಿಸ್ ಪ್ರಾಬ್ಲಮ್. ಓಕೆ, ಮಿಕ್ಸ್ಡ್ ಎಕಾನಮಿಯಲ್ಲಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲೇ ನಾವು ನೋಡ್ಬೋದು ಗವರ್ಮೆಂಟ್ ಅಂಡ್ ಮಾರ್ಕೆಟ್ ಫೋರ್ಸಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಕೂಡ ಡಿಸೈಡ್ ಸರ್ಕಾರ ಕೂಡ ಡಿಸೈಡ್ ಮಾಡುತ್ತೆ, ಅದೇ ರೀತಿಯಲ್ಲಿ ಮಾರ್ಕೆಟ್ ಫೋರ್ಸಸ್ ಕೂಡ ಡಿಸೈಡ್ ಮಾಡುತ್ತೆ. ಸರ್ಕಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಪ್ರೈಸ್ ಅನ್ನು ಯಾರು ನಿಗದಿ ಮಾಡ್ತಾರೆ ಅಂತ ಹೇಳಿದ್ರೆ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಮಾರ್ಕೆಟ್ ಯಾವುದನ್ನು ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರೊವೈಡ್ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಡೈಲಿ ಯೂಸಸ್ ಇರ್ಬೋದು, ಅದೇ ರೀತಿಯಲ್ಲಿ ನೆಕ್ಸ್ಟ್ ಲಕ್ಸುರಿ ಗೂಡ್ಸ್ ಇರ್ಬೋದು. ಇದರ ಡಿಮಾಂಡ್ ಹೆಚ್ಚಾದಾಗ ಏನಾಗಲಿಕ್ಕೆ ಸಾಧ್ಯತೆ ಉಂಟು ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಡಿಮಾಂಡ್ ಜಾಸ್ತಿ ಆದಾಗ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಓಕೆ, ಬೋತ್ ದಿ ಗವರ್ಮೆಂಟ್ ಅಂಡ್ market forces provide the solutions to this problem. Okay, next, how to produce, how are goods produced? Okay, how to produce, how are goods produced? ಯಾವುದನ್ನು ಯಾವ ರೀತಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡಬೇಕು and how are goods are produced. Okay, ಪ್ರೊಡಕ್ಷನ್ ಮೆಥಡ್ ಯಾವ ರೀತಿಯಲ್ಲಿ ಇರಬೇಕು. There are various alternative techniques of producing a product. Okay, different methods available for the production producing a product. For example, cotton and cloth can be produced with either handloom or power looms. Already we are know that cotton and cloth produced through the either the handloom or the power looms. Production of cloth with the handlooms requires more labor, and production with the power looms use more machines. Okay, productions of the handlooms, productions with the handlooms ಮುಖಾಂತರ ಪ್ರೊಡ್ಯೂಸ್ ಮಾಡಬೇಕಿದ್ರೆ ಮೋರ್ ಅದ ನೀಡ್ ಆಫ್ ದಿ ಲೇಬರ್ಸ್, ಅಲ್ಲಿ ಲೇಬರ್ಸ್ಗಳ ಸಂಖ್ಯೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಆಗಿರುತ್ತೆ. ಅಂಡ್ ಪ್ರೊಡಕ್ಷನ್ಸ್ ವಿತ್ ದಿ ಪವರ್ ಲೂಮ್ಸ್ ನೀಡ್ ದಿ ಮೆಷಿನ್ಸ್ ಅಂಡ್ ಕ್ಯಾಪಿಟಲ್ ಇಂಟೆನ್ಸಿವ್. ಅಲ್ಲಿ ಯಾವ್ದು ಅವಶ್ಯಕತೆ ಆಗಿರುತ್ತೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಇಂಟೆನ್ಸಿವ್ ಅಥವಾ ಯಾವ್ದ್ರದ್ದು ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ರೆ ಮೆಷಿನ್ಸ್ಗಳ ಅಥವಾ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಅದರ ಅವಶ್ಯಕತೆ ಜಾಸ್ತಿ ಆಗಿರುತ್ತೆ. ಇಟ್ ಇನ್ವಾಲ್ವ್ಸ್ ಸೆಲೆಕ್ಷನ್ಸ್ ಆಫ್ ದ ಟೆಕ್ನಾಲಜಿ ಟು ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವಿಸಸ್. ದರ್ ಆರ್ ದ ಟೂ ಟೈಪ್ಸ್ ಆಫ್ ದ ಟೆಕ್ನಿಕ್ಸ್. ಅಲ್ಲಿ ಎರಡು ರೀತಿಯಂತ ಒಂದು ಟೆಕ್ನಿಕ್ಸ್ಗಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಉಂಟು. ಒಂದು ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಅಂಡ್ ನೆಕ್ಸ್ಟ್ ಅನದರ್ ಒನ್ ಇಸ್ ದ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ಸ್. Labor intensive technique and capital intensive techniques. Okay, whether to produce uses the labor intensive technique or the capital intensive technique. ಯಾವುದನ್ನು ನಾವು ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಬೇಕು. The society has to decide whether production be based on labor intensive or capital intensive techniques. ಅಲ್ಲಿ ಸೊಸೈಟಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಒಂದು ಸಮಾಜ ಅಥವಾ ಒಂದು ಕಂಟ್ರಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ವೆದರ್ ಪ್ರೊಡಕ್ಷನ್ಸ್ ಬಿ ಬೇಸ್ಡ್ ಆನ್ ದಿ ಲೇಬರ್ ಇಂಟೆನ್ಸಿವ್ ಆರ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ಸ್. Obviously the choice of the technology would depends on the availability of the different factors of production. Okay, already we are know that what are the factors of production: land, labor, capital, and next it is also related for
their relative prices. Relative prices such as land, reverse of the rent, and next labor, reverse of the wages, and next capital, reverse of the interest. ಯಾವ ರೀತಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಒಂದು ಟೆಕ್ನಾಲಜಿ ಅಥವಾ ಯಾವ ಟೆಕ್ನಾಲಜಿಗಳನ್ನು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕು ಅಥವಾ ಯಾವ ಟೆಕ್ನಿಕ್ಸ್ ಅನ್ನು ಚೂಸ್ ಮಾಡ್ಕೊಳ್ಬೇಕು ಎಂಬುದನ್ನು ಯಾವುದರ ಮೇಲೆ ನಾವು ಡಿಪೆಂಡ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ, ದ ಅವೈಲೇಬಿಲಿಟಿ ಆಫ್ ದಿ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್, ಅಲ್ಲಿ ಯಾವ ರೀತಿಯಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ಗಳ ಅವೈಲೇಬಿಲಿಟಿ ಇದೆಯಾ ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಲ್ಯಾಂಡ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಲೇಬರ್ ಇರ್ಬೋದು, ಅಂಡ್ ನೆಕ್ಸ್ಟ್ ರಿಲೇಟಿವ್ ಪ್ರೈಸಸ್, ಅಲ್ಲಿ ರೆಂಟ್ ಯಾವ ರೀತಿಯಲ್ಲಿ ಇರುತ್ತೆ, ವೇಜ್ ಯಾವ ರೀತಿಯಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಯಾವ ರೀತಿಯಲ್ಲಿ ಇರುತ್ತೆ, ಅದರ ಮೇಲೆ ಅದು ಡಿಪೆಂಡ್ ಆಗಿರುವಂಥದ್ದು. ಓಕೆ, ದಿಸ್ ಇಸ್ ದ ಹೌ ಟು ಪ್ರೊಡ್ಯೂಸ್, ಯಾವ ರೀತಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಮೇಲೆ ಇಲ್ಲಿ ಏನ್ ನೋಡ್ಬೋದು ಅಂತ ಹೇಳಿದ್ರೆ, ಒಂದು ವೆದರ್ ಟು ಪ್ರೊಡ್ಯೂಸ್ ಟು labor intensive techniques or the uses of the capital intensive techniques. Okay, next, for whom to produce. Okay, for whom to produce, whom are the goods to be produced. Okay, for whom to produce or for whom are the goods to be produced. Another important decisions which an economy has to take is for whom to produce. ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಆರ್ಥಿಕತೆಯಲ್ಲಿ ಬರುವಂತಹ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಟ್ ಈಸ್ ಎ whom to produce, ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ದ ಎಕಾನಮಿ ಕೆನಾಟ್ ಸ್ಯಾಟಿಸ್ಫೈ ಆಲ್ ವಾಂಟ್ಸ್ ಆಫ್ ಆಲ್ ದ ಪೀಪಲ್. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಕಂಟ್ರಿಯಲ್ಲಿ ನಾವು ಪ್ರತಿಯೊಂದು ಸರ್ಕಾರದ ಅಥವಾ ಏನಾಗಲಿಕ್ಕೆ ಸಾಧ್ಯ ಉಂಟು, ಜನರ ಒಂದು ಆಸೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಅಲ್ಲೇನಾಗಲಿಕ್ಕೆ ಸಾಧ್ಯ ಉಂಟು, ಜನರ ಒಂದು ವಾಂಟ್ಸ್ ಅನ್ನು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ದ ಎಕಾನಮಿ ಕೆನಾಟ್ ಸ್ಯಾಟಿಸ್ಫೈ ಆಲ್ ವಾಂಟ್ಸ್ ಆಫ್ ಆಲ್ ಪೀಪಲ್ಸ್, ಪ್ರತಿಯೊಬ್ಬರ ಆಸೆಗಳು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. Therefore, it has to decide who should get how much of the total output of goods and services. Okay, who should get how much of the total output of goods and services. ಯಾರು ಎಷ್ಟರ ಮಟ್ಟಿಗೆ ಟೋಟಲ್ ಔಟ್ಪುಟ್ ಅಥವಾ ಒಂದು ಒಟ್ಟು ಉತ್ಪನ್ನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎಂಬಂಥದ್ದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಓಕೆ, ದ ಸೊಸೈಟಿ ಹ್ಯಾಸ್ ಟು ಡಿಸೈಡ್ ಅಬೌಟ್ ದಿ ಶೇರ್ಸ್ ಆಫ್ ಡಿಫರೆಂಟ್ ಗ್ರೂಪ್ಸ್ ಆಫ್ ಪೀಪಲ್, ಪುವರ್, ಮಿಡಲ್ ಕ್ಲಾಸ್ ಅಂಡ್ ರಿಚ್ ಇನ್ ದಿ ನ್ಯಾಷನಲ್ ಔಟ್ಪುಟ್. ಓಕೆ, ಸೊಸೈಟಿ, ಓಕೆ, ಅಲ್ಲಿಯ ಒಂದು ಸರ್ಕಾರ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಥವಾ ಒಂದು ಎಕಾನಮಿ ಏನ್ ಮಾಡ್ತಾ ಅಂತ ಹೇಳಿದ್ರೆ, classified there are the three categories, poor and middle class and next rich. ಮೂರು ರೀತಿಯಲ್ಲಿ ಏನ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಕ್ಲಾಸಿಫಿಕೇಶನ್ ಮಾಡುತ್ತೆ. ಅವಾಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಅಥವಾ ಯಾರಿಗೆ ಎಲ್ಲಿ ಪ್ರೊಡಕ್ಷನ್ಸ್ ಮಾಡಬೇಕು, ಅದೇ ರೀತಿಯಲ್ಲಿ ಯಾರಿಗೆ ಎಷ್ಟು ಗೂಡ್ಸ್ ಅನ್ನು ಪ್ರೊವೈಡ್ ಮಾಡಬೇಕು ಎಂಬಂತಹದನ್ನು ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. Okay, thus every economy faces the problem of allocating the scarce resources to the production of different possible goods and services and of distributing the produced goods and services among the individual within the economy. Okay, ಪ್ರತಿಯೊಂದು ಗೂಡ್ಸ್ ಅನ್ನು ಕೂಡ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಇರ್ಬೋದು, ಅದೇ ರೀತಿಯಲ್ಲಿ ಎಲ್ಲಿ ಗೂಡ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು ಅಂಡ್ ಪ್ರೊಡಕ್ಷನ್ಸ್ ಮಾಡಿದಂತಹ ಗೂಡ್ಸ್ ಅನ್ನು ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಎಂಬುದನ್ನು ಕೂಡ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್ಸ್ ಆಫ್ an economy. Okay, the allocation of the scarce resources and distributions of the final goods and services are the central problems of an economy. Okay, allocation of resources and allocations of resources and distribution of goods and services. ಒಂದು ಸರಕು ಸೇವೆಗಳ ಒಂದು ವಿತರಣೆ ಇರಬಹುದು, ಅದೇ ರೀತಿಯಲ್ಲಿ ನಿಮಗೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಂಪನ್ಮೂಲಗಳ ಕ್ರೋಢೀಕರಣ ಏನಾಗುತ್ತೆ ಅಂತ ಹೇಳಿದ್ರೆ ಮೇನ್ ಪ್ರಾಬ್ಲಮ್ ಆಗುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಓಕೆ, ದಿಸ್ ಇಸ್ ದ ವಾಟ್ ಆರ್ ದ ಮೇನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ. ಒಂದು ಎಕಾನಮಿಯಲ್ಲಿ ಬರುವಂತಹ ಸಮಸ್ಯೆಗಳು ಯಾವುದೆಲ್ಲ ಎಂಬುದನ್ನು ಇಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತಹದ್ದು.
ಓಕೆ, ಇದಕ್ಕೆ ತುಂಬಾ ಈಸಿ ಆಗಿರುವಂತಹ ಕ್ವಶನ್ ಅಂಡ್ ಈಸಿಯಾಗಿ ನಿಮಗೆ 4 ಮಾರ್ಕ್ಸ್ ಅನ್ನು ಕೂಡ ಇದರಲ್ಲಿ ಪಡ್ಕೊಳ್ಬಹುದು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ 3 ಮೇನ್ ಪಾಯಿಂಟ್ಸ್ ಗಳನ್ನು ನೋಡಿಕೊಂಡ್ರೆ ಸಾಕು. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ದೆನ್ ಹೂ ಟು ಪ್ರೊಡ್ಯೂಸ್. What to produce and what quantities, how to produce, how are the goods produced, and then for whom to produce, whom are the goods to be produced. ಇಷ್ಟನ್ನು ನೀವು ಕರೆಕ್ಟ್ ಆಗಿ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ 4 ಮಾರ್ಕ್ಸ್ ಅನ್ನು ಪಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. Write a short note on a centrally problem economy. Write a short note on centrally planned economy. Write a short note on centrally planned economy. Okay, in a economy, economy, it is classified as centrally planned economy, and then capitalistic economy, and next mixed economy. More ರೀತಿಯಲ್ಲಿ ಕ್ಲಾಸಿಫಿಕೇಶನ್ಸ್ ಅನ್ನು ಮಾಡಿರುವಂತದನ್ನು ನಾವು ನೋಡಬಹುದು. Okay, here ask question about the ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ. ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಅಂತ ಹೇಳಿ ಕೇಳುವಂಥದ್ದು, ಇದರ ಬಗ್ಗೆ ನಾವು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಓಕೆ, ಎ ಪ್ಲಾನ್ಡ್ ಎಕಾನಮಿ ಆಲ್ಸೋ ಕಾಲ್ಡ್ ಆಸ್ ಸೋಷಿಯಲಿಸ್ಟಿಕ್ ಎಕಾನಮಿ is the economy where the economic activities are controlled by the central government. Okay, a planned economy is also called as a socialistic economy. ಇದನ್ನು ಇನ್ನೊಂದು ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಸೋಷಿಯಲಿಸ್ಟಿಕ್ ಎಕಾನಮಿ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯತೆ ಉಂಟು. ವೇರ್ ದ ಎಕಾನಮಿ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಈ ಒಂದು ಆ ಎಲ್ಲಾ ರೀತಿಯಾದಂತಹ ಆರ್ಥಿಕ ಚಟುವಟಿಕೆಗಳಿರ್ಬೋದು ಅಥವಾ ಎಲ್ಲಾ ರೀತಿಯಾದಂತಹ ಒಂದು ವಿಚಾರಗಳನ್ನು ಕೂಡ ಯಾರ ಹತೋಟಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ನ ಅಥಾರಿಟಿಯಲ್ಲಿ ಇರುವಂತದ್ದು. ಹಿಯರ್ ದಿ ಗವರ್ಮೆಂಟ್ ಟೇಕ್ಸ್ ಡಿಸಿಷನ್ಸ್ ಅಬೌಟ್ ದಿ ಅಲೋಕೇಶನ್ ಆಫ್ ರಿಸೋರ್ಸಸ್ in accordance with the objective to attain economic and social welfare. Okay, here the government takes the decisions. Government takes all the decisions and allocations of the resources, and mainly it is attain the maximum social welfare. ಒಂದು ಗರಿಷ್ಠ ಮಟ್ಟದ ಒಂದು ಸೋಷಿಯಲ್ ವೆಲ್ಫೇರ್ ಅನ್ನು ಯಾವುದರಲ್ಲಿ ನಾವು ನೋಡಬಹುದು ಅಂತ ಹೇಳಿದ್ರೆ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿಯಲ್ಲಿ. ಓಕೆ, ಫಸ್ಟ್ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ is also called as a socialistic economy, and next it is a controlled all the decisions taken by the government, and next the government takes decisions allocations of the resources in accordance with the objective to attain the economic welfare. For example, Russia, China, North Korea. ರಷ್ಯಾ ಇರಬಹುದು, ಅದೇ ರೀತಿಯಲ್ಲಿ ಚೈನಾ, ನಾರ್ತ್ ಕೊರಿಯಾದಲ್ಲಿ ಈ ಎಲ್ಲ ಕಂಟ್ರಿಗಳಲ್ಲಿ ಈ ರೀತಿಯಾದಂತಹ ಒಂದು ಫಾರ್ಮೆಟ್ ನ ಒಂದು ಎಕನಾಮಿಕ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಂಡಿರುವಂತದ್ದು ಕೂಡ ಇಲ್ಲಿ ನಾವು ನೋಡಬಹುದು. ಓಕೆ, ಇಲ್ಲಿ ಈ ರೀತಿಯಂತಹ ಕಂಟ್ರಿಗಳಲ್ಲಿ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಏನ್ ನೋಡಬಹುದು ಅಂತ ಹೇಳಿದ್ರೆ ಮಿಕ್ಸ್ಡ್ ಎಕಾನಮಿ ಅಂತ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಾನ್ಡ್ ಎಕಾನಮಿ ಅಥವಾ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿಯನ್ನು ಕೂಡ ನಾವು ನೋಡಬಹುದು. ಏನಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ನ ಡಿಸಿಷನ್ ಗಳನ್ನು ಕೂಡ ನಾವು ನೋಡಬಹುದು. ಅಂಡ್ ನೆಕ್ಸ್ಟ್ ಇನ್ನೊಂದು ಏನ್ ನೋಡಬಹುದು ಅಂತ ಹೇಳಿದ್ರೆ ಮಾರ್ಕೆಟ್ ಮೆಕ್ಯಾನಿಸಮ್ಸ್. ಆಗ್ಲೇ ಹೇಳಿದ್ದೇನೆ ಏನಂತ ಹೇಳಿದ್ರೆ ಮಾರ್ಕೆಟ್ ನ ಮುಖಾಂತರ ಕೂಡ ಡಿಟರ್ಮೈನ್ ಮಾಡುವಂತದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಯಾವುದನ್ನು ಪ್ರಾಡಕ್ಟ್ ಮಾಡಬಹುದು ಅಥವಾ ಹೌ ಟು ಪ್ರೊಡ್ಯೂಸ್, ಹುಮ್ ಟು ಪ್ರೊಡ್ಯೂಸ್, ಇದನ್ನೆಲ್ಲವನ್ನು ಕೂಡ ಡಿಸಿಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಕೂಡ ನಾನು ಹೇಳಿರ್ತೇನೆ. ಈ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿಯನ್ನು ರಷ್ಯಾ ಇರ್ಬೋದು, ಚೈನಾ, ನಾರ್ತ್ ಕೊರಿಯಾದಲ್ಲಿ ಇಲ್ಲೆಲ್ಲ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಥವಾ ಇಲ್ಲೆಲ್ಲ ಈ ರೀತಿಯಾದಂತಹ ಒಂದು ಎಕನಾಮಿಕ್ ಸಿಸ್ಟಮ್ ಇದೆ ಎಂಬುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಇನ್ ಎ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ the basic economic problems are solved as follows. Okay, ಬೇರೆ ಬೇರೆ ರೀತಿಯಂತ ಒಂದು ಸಮಸ್ಯೆಗಳನ್ನು ಇಲ್ಲಿ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು ಎಂಬುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಇನ್ ಎ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ the government takes the decision about the allocation of resources in accordance with the predetermined goals and objective attain maximum social welfare. Okay, ಗವರ್ಮೆಂಟ್ ಟೇಕ್ಸ್ ಡಿಸಿಷನ್ಸ್, ಎಲ್ಲಾ ರೀತಿಯ ಸರ್ಕಾರಗಳ ಡಿಸಿಷನ್ ತಗೊಳ್ತದೆ. ಅಂಡ್ ದೆನ್ ಅಲೋಕೇಶನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಒಂದು ಕ್ರೋಢೀಕರಣ ನಾವು ನೋಡಬಹುದು. ಅಂಡ್ ದೆನ್ ಪ್ರೀ ಡಿಟರ್ಮೈನ್ಡ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ ಅಟೈನ್ ಮ್ಯಾಕ್ಸಿಮಮ್ ಸೋಷಿಯಲ್ ವೆಲ್ಫೇರ್. ಒಂದು ಸಮಾಜದ ಒಂದು ಏನಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಕಲ್ಯಾಣವನ್ನು ಬಯಸುವಂತದ್ದು ಅಥವಾ ಏನಾಗಲಿಕ್ಕೆ ಸಾಧ್ಯ ಮ್ಯಾಕ್ಸಿಮಮ್ ಸೋಷಿಯಲ್ ವೆಲ್ಫೇರ್. ಓಕೆ, ದಟ್ಸ್ ವೈ ಗವರ್ಮೆಂಟ್ ಡಿಸೈಡ್ಸ್ what to produce, how to produce, and what prices are to be fixed.
ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂಡ್ ನೆಕ್ಸ್ಟ್ ಯಾವ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂಡ್ ನೆಕ್ಸ್ಟ್ ಹೌ ಟು ಪ್ರೊಡ್ಯೂಸ್ ದೆನ್ whom to produce, then what prices are to be fixed ಯಾವ ಪ್ರೈಸ್ ಅಥವಾ ಯಾವ ರೀತಿಯಲ್ಲಿ ಪ್ರೈಸ್ ಅನ್ನು ಫಿಕ್ಸ್ ಮಾಡಬೇಕು ಎಂಬಂಥದ್ದನ್ನು ಕೂಡ ಇಲ್ಲಿ ಡಿಸೈಡ್ ಮಾಡುವಂಥದ್ದು ಗೌರ್ಮೆಂಟ್. ಓಕೆ, ನೆಕ್ಸ್ಟ್ ಫಸ್ಟ್ ವಾಟ್ ಆರ್ ದ ಹೌ ಟು ಸೊಲ್ಯೂಷನ್ಸ್ ಆಫ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ. ಈ ಎಲ್ಲ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿಗೆ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿಯಲ್ಲಿ ಯಾವ ರೀತಿಯಲ್ಲಿ ಸೊಲ್ಯೂಷನ್ಸ್ ಇದೆ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ ಅಂಡ್ ನೆಕ್ಸ್ಟ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ. ಈ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಅಂತ ನಾವು ನೋಡ್ಬೋದು. ಇನ್ನೊಂದು ಏನು ನೋಡ್ಬೋದು ಅಂತ ಹೇಳಿದ್ರೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಇಕಾನಮಿ. ಈ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿಗೆ ಯಾವ ರೀತಿಯಲ್ಲಿ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿಯಲ್ಲಿ ಸೊಲ್ಯೂಷನ್ಸ್ ಇದೆ ಎಂಬುದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ರಿಗಾರ್ಡಿಂಗ್ ವಾಟ್ ಟು ಪ್ರೊಡ್ಯೂಸ್, ದ ಗವರ್ಮೆಂಟ್ ಮೇ ಪ್ರೊಡ್ಯೂಸ್ those goods and services which are most useful for its society. ಇಲ್ಲಿ ಸರ್ಕಾರವೇ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗವರ್ಮೆಂಟ್ ಶುಡ್ ಡಿಸೈಡೆಡ್ those goods and services which are most useful for its society. ಯಾವ ಸರಕು ಮತ್ತು ಸೇವೆಗಳು ಜನರಿಗೆ ಅಥವಾ ಅಲ್ಲಿಯ ಎಕಾನಮಿಗೆ ಯೂಸ್ಫುಲ್ ಆಗಿರುತ್ತೆ ಅಂತಹ ಗೂಡ್ಸ್ಗಳನ್ನು ಏನು ಮಾಡೋದು ಅಂತ ಹೇಳಿದ್ರೆ ಪ್ರೊಡ್ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಪಿಟಲ್ ಗೂಡ್ಸ್ ಇರ್ಬೋದು and next consumer goods ಇರ್ಬೋದು or the and next other whether to produce guns ಅಲ್ಲಿ ದೇಶದ ರಕ್ಷಣೆಗೋಸ್ಕರ ಗನ್ಗಳನ್ನು ಪ್ರೊಡ್ಯೂಸ್ ಮಾಡುವಂತ ಇರ್ಬೋದು. ಇದೆಲ್ಲವೂ ಕೂಡ ಅಥವಾ ಫುಡ್ ಗ್ರೈನ್ಸ್ ಅಲ್ಲಿ ಫುಡ್ ಗ್ರೈನ್ಸ್ ನ ಅವಶ್ಯಕತೆ ಇದೆ ಅದನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಡಿಸಿಷನ್ ತಗೊಳ್ಳುವಂಥದ್ದು ಗವರ್ಮೆಂಟ್ ಟೇಕ್ ದಿ ಡಿಸಿಷನ್ಸ್. ಅಂಡ್ ನೆಕ್ಸ್ಟ್ ರಿಗಾರ್ಡಿಂಗ್ ಹೌ ಟು ಪ್ರೊಡ್ಯೂಸ್, ದ ಮೋಸ್ಟ್ ಸೂಟೇಬಲ್ ಟೆಕ್ನಿಕ್ in production is adopted whether labor intensive or capital intensive in accordance with the situation in the economy. Okay, regarding how to produce, ಯಾವ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು, regarding most suitable technique in production is adopted whether labor intensive or capital intensive in accordance with the situation in the economy. Okay, suppose ಅಲ್ಲಿ ಯಾವ ರೀತಿಯಲ್ಲಿ ನಾವು ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿದ್ರೆ suitable for the which is that suitable techniques is adopted, ಆ ಒಂದು ಕಂಟ್ರಿಗೆ ಅಲ್ಲಿ ಯಾವ ಟೆಕ್ನಿಕ್ಸ್ ಸೂಟೇಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಲೇಬರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದ್ರೆ ಅಲ್ಲಿ ಯಾವುದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ದೇ ಆರ್ ಯೂಸಿಂಗ್ ದಿ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ಸ್. ಸಪೋಸ್ ಅಲ್ಲಿ ಲೇಬರ್ಸ್ಗಳ ಸ್ಕ್ಯಾರ್ಸ್ ಆಫ್ ಲೇಬರ್ಸ್ಗಳ ಕೊರತೆ ಇದ್ರೆ ದೇ ಆರ್ ಯೂಸಿಂಗ್ ದಿ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ಸ್. ಅವಾಗ ಯಾವುದನ್ನು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ capital intensive techniques. Okay, with the situation of the economy, okay, ಅಲ್ಲಿಯ ಸಿಚುವೇಶನ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಪ್ರಕಾರವಾಗಿ ಪ್ರೊಡ್ಯೂಸ್ ಮಾಡುವಂತ ಹೌ ಟು ಪ್ರೊಡ್ಯೂಸ್. ಅಂಡ್ ನೆಕ್ಸ್ಟ್ ರಿಗಾರ್ಡಿಂಗ್ whom to produce, the goods and services are produced to those people who are suffering from hunger through their loss. ಎಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಿ ಹಸಿವಿನಿಂದ ಕೂಡಿರ್ತಾರ ಅಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಏನಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಗವರ್ಮೆಂಟ್ ಅಥವಾ ಸೊಸೈಟಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಕಾನಮಿ ಇಟ್ ಈಸ್ ಕ್ಲಾಸಿಫೈಡ್ ದಿ ಪೂವರ್ ಪೀಪಲ್ ಅಂಡ್ ರಿಚ್ ಕ್ಲಾಸಸ್ ಅಂಡ್ ದೆನ್ ಮಿಡಲ್ ಕ್ಲಾಸಸ್ ಅಂತ ಹೇಳಿ ಮೂರು ರೀತಿಯಲ್ಲಿ ಕ್ಲಾಸಿಫೈಡ್ ಮಾಡುತ್ತೆ. ಅಲ್ಲಿ ಯಾರಿಗೆ ಯಾವುದು ಆಹಾರ ಅಥವಾ ಏನ್ ಬೇಕಾಗಿರುತ್ತಾ ಅಂತವರಿಗೆ ಏನ್ ಮಾಡೋದು ಅಂತ ಹೇಳಿದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಅಥವಾ ನ್ಯಾಷನಲ್ ಇನ್ಕಮ್ ಅನ್ನು ಡಿಸ್ಟ್ರಿಬ್ಯೂಷನ್ ಅಥವಾ ನ್ಯಾಷನಲ್ ಔಟ್ಪುಟ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂತಹದ್ದು. ಓಕೆ, ಅಂಡ್ ನೆಕ್ಸ್ಟ್ ರಿಗಾರ್ಡಿಂಗ್ ಓಕೆ ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಕ್ವಾಲಿಟಿ ಆಫ್ ಲೈಫ್ ರಾದರ್ ದೆನ್ ದಿ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್. ಓಕೆ, ಸೆಂಟ್ರಲಿ ಪ್ಲಾನ್ ಎಕಾನಮಿಯ ಮೇನ್ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಟ್ ಗಿವ್ಸ್ ಮೇನ್ ಏಮಿಂಗ್ಸ್ ಗಿವ್ಸ್ ಟು ಕ್ವಾಲಿಟಿ ಆಫ್ ಲೈಫ್ ರಾದರ್ ದೆನ್ ದಿ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್. ಅಲ್ಲಿ ಪ್ರೊಡಕ್ಷನ್ ನ ಕ್ವಾಂಟಿಟಿಗಿಂತ ಜಾಸ್ತಿ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಕ್ವಾಲಿಟಿ. ಆ ಒಂದು ಕ್ವಾಲಿಟಿ ಏನಾಗಿರ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಕಮೋಡಿಟಿಯ ಪ್ರೊಡ್ಯೂಸ್ ಮಾಡಬೇಕಿದ್ರೆ ಅದರ ಕ್ವಾಲಿಟಿ ಕ್ವಾಂಟಿಟಿಗಿಂತ ಪ್ರಮಾಣಕ್ಕಿಂತ ಯಾವುದು ಮುಖ್ಯವಾಗಿರುತ್ತೆ ಅಂತ ಹೇಳಿದ್ರೆ ಕ್ವಾಲಿಟಿ ಜಾಸ್ತಿ ಆಗಿರಬೇಕು. ಅಂತಹ ಗೂಡ್ಸ್ಗಳನ್ನು ಮೇನ್ ಆಗಿ ಏಮ್ ಆಗಿರುವಂಥದ್ದು ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿ. ಓಕೆ, ನೆಕ್ಸ್ಟ್
It focuses the resources on rapid economic development. Okay, it focuses the resources on rapid economic development. ಒಂದು ಆರ್ಥಿಕವಾದಂತಹ ಅಭಿವೃದ್ಧಿ ಮೇನ್ ಉದ್ದೇಶ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಮೇನ್ಲಿ ಫೋಕಸ್ ಆನ್ ದಿ ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕವಾದಂತಹ ಅಭಿವೃದ್ಧಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ನೀಡುವಂತಹದ್ದು. ಓಕೆ, ದೀಸ್ ಆರ್ ದ ಪಾಯಿಂಟ್ಸ್ ಇನ್ಕ್ಲೂಡಿಂಗ್ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ. ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿಯಲ್ಲಿ ಬರುವಂತಹ ಕೆಲವೊಂದು ವಾಟ್ ಈಸ್ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ ಅಂಡ್ ದೆನ್ ವಾಟ್ ಆರ್ ದ ಡಿಸಿಷನ್ಸ್ ಟೇಕನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್, ಅಥವಾ ಯಾರು ಇದನ್ನು ಗವರ್ಮೆಂಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯಂತ ಡಿಸಿಷನ್ ಗವರ್ಮೆಂಟ್ ತಗೊಳುತ್ತೆ. ಅದೇ ರೀತಿಯಲ್ಲಿ ಮೇನ್ ಅಂಬಿಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಟೈನ್ ಮ್ಯಾಕ್ಸಿಮಮ್ ಸೋಷಿಯಲ್ ವೆಲ್ಫೇರ್ ಇರ್ಬೋದು. ಅಂಡ್ ನೆಕ್ಸ್ಟ್ ಹೌ ಟು ಸೊಲ್ಯೂಟ್ ದಿ, ಯಾವ ರೀತಿಯಲ್ಲಿ ಇಲ್ಲಿ ಸೊಲ್ಯೂಷನ್ ಮಾಡುತ್ತೆ ಬೇಸಿಕ್ ಸೆಂಟ್ರಲ್ ಪ್ರಾಬ್ಲಮ್ಸ್ಗೆ, ಯಾವ ರೀತಿಯಲ್ಲಿ ಸೊಲ್ಯೂಷನ್ ಮಾಡುತ್ತೆ, ಎಲ್ಲಿ ವಾಟ್ ಟು ಪ್ರೊಡ್ಯೂಸ್ ಅಂಡ್ ದೆನ್ ಹುಮ್ ಟು ಪ್ರೊಡ್ಯೂಸ್, ದೆನ್ ಹೌ ಟು ಪ್ರೊಡ್ಯೂಸ್ ಅಂಡ್ ದೆನ್ ಹೌ ಟು ಫಿಕ್ಸ್ಡ್ ದ ಪ್ರೈಸಸ್, ಯಾವ ರೀತಿಯಲ್ಲಿ ಪ್ರೈಸ್ ಅನ್ನು ಫಿಕ್ಸ್ ಮಾಡಬೇಕು. ಈ ಎಲ್ಲಾ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳಿಗೆ ಕೂಡ ಯಾವುದು ಸೊಲ್ಯೂಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಸೊಲ್ಯೂಷನ್ ಆಗಿರುವಂತಹದ್ದು ಅಂತ ಕೂಡ ಇಲ್ಲಿ ನಾವು ನೋಡಬಹುದು. ಓಕೆ ಸ್ಟೂಡೆಂಟ್ಸ್, ಟುಡೇ ವಿ ಡಿಸ್ಕಸ್ಡ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕೆಲವೊಂದು ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡಿರ್ತೇವೆ. ತುಂಬ ಈಸಿಯಾಗಿರುತ್ತೆ, ನೀವು ಈಸಿಯಾಗಿರುವಂಥ ಒಂದು ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸ್ಗೆ ಬರುವಂಥದ್ದು ಸೆಂಟ್ರಲಿ ಪ್ಲಾನ್ಡ್ ಇರ್ಬೋದು, ಅದೇ ರೀತಿಯಲ್ಲಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಇರ್ಬೋದು, ಅಂಡ್ ನೆಕ್ಸ್ಟ್ ಬರುವಂಥ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಇರ್ಬೋದು. ಇದೆಲ್ಲವೂ ಕೂಡ ತುಂಬ ಈಸಿಯಾಗಿರುವಂತಹ ಕ್ವಶನ್ಸ್. ಅದೇ ರೀತಿಯಲ್ಲಿ ಈ ಒಂದು ಲೆಸನ್ ಇಂದ 8 ಮಾರ್ಕ್ಸ್ಗೆ ಬರುವಂಥದ್ದು ಬ್ಲೂ ಪ್ರಿಂಟ್ನ ಪ್ರಕಾರ 8 ಮಾರ್ಕ್ಸ್ ಅನ್ನು ಈ ಒಂದು ಕ್ವಶನ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.